ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸೃಷ್ಟಿಕರ್ತನ ಶಾಂತಿ ಮತ್ತು ಕರುಣೆ ನಮ್ಮೆಲ್ಲರ ಮೇಲೆ ಸದಾ ವರ್ಷಿಸಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಅಂಬಿಯಾಇ ವಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. اللهم رب اشرح لي صدري ويسر لي امري واحلل عقدة من لساني يفقهوا قولي. اما بعد. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸೂರಿಂಜೆ ಗ್ರಾಮ ಸಮಿತಿಯ ವತಿಯಿಂದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ವಿಜೇತರಾದಂತಹ ಅಭ್ಯರ್ಥಿಗಳಿಗೆ ಹಾಗೂ ಮತದಾರ ಬಾಂಧವರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರ ಸಮಿತಿಯ ಕಾರ್ಯದರ್ಶಿಯವರಾಗಿರ್ತಕ್ಕಂತಹ ನಿಸಾರ್ ಮರವೂರ್ರವರೇ, ಇದೀಗ ತಾನೇ ನಮ್ಮನ್ನು ಬಂದು ಸೇರಿಕೊಂಡಿರ್ತಕ್ಕಂತಹ ಪಕ್ಷದ ಜಿಲ್ಲಾ ಸಾರಥ್ಯವನ್ನು ವಹಿಸಿರ್ತಕ್ಕಂತಹ ನನ್ನ ಆತ್ಮೀಯರು ಆಗಿರ್ತಕ್ಕಂತಹ ಅತಾವುಲ್ಲಾ ಜೋಕಟೆಯವರೇ, ಈ ಒಂದು ಭಾಗದಲ್ಲಿ ಚುನಾವಣಾ ಜವಾಬ್ದಾರಿಯನ್ನು ವಹಿಸಿಕೊಂಡು ಪಕ್ಷದ ಸಂದೇಶವನ್ನು ಮನೆ ಮನೆಗೆ ತಲುಪಿಸುವಲ್ಲಿ, ಮತದಾರರನ್ನು ಓಲೈಸುವಲ್ಲಿ ನಮ್ಮ ಕಾರ್ಯಕರ್ತರನ್ನು ಹುರಿದುಂಬಿಸಿದ ಚುನಾವಣಾ ಉಸ್ತುವಾರಿಯಾಗಿರ್ತಕ್ಕಂತಹ ಅಬುಬಕರ್ ಕುಲಾಯಿ ಅವರೇ, MJM ಮಸೀದಿಯ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರ್ತಕ್ಕಂತಹ ಲಿಯಾಕತ್ ಅಲಿ ಅವರೇ, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯೆಯಾಗಿರ್ತಕ್ಕಂತಹ ಶಂಶಾದ್ ಅಬುಬಕರ್ ಅವರೇ, ವುಮೆನ್ ಇಂಡಿಯಾ ಮೂವ್ಮೆಂಟ್ ಇದರ ರಾಷ್ಟ್ರೀಯ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಆಯಿಷಾ ಬಜ್ಪೇಯಿ ಅವರೇ, ವೇದಿಕೆಯಲ್ಲಿರ್ತಕ್ಕಂತಹ ಹಿರಿಯ ಸದಸ್ಯರಾಗಿರ್ತಕ್ಕಂತಹ ಅಬ್ದುಲ್ ಹಮೀದ್ ರವರೇ, ಯಾಕೂಬ್ ಮಿಲನ್ ರವರೇ, SM ಅಯ್ಯೂಬ್ ರವರೇ, ಮೊಹಮ್ಮದ್ ಶರೀಫ್ ರವರೇ, ಹಾಗೂ ಇಲ್ಲಿ ವಿಜೇತರಾದಂತಹ ಎಲ್ಲ ಅಭ್ಯರ್ಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಹಿರಿಯರೇ, ಕಿರಿಯರೇ, ಸಹೋದರರೇ, ಸಹೋದರಿಯರೇ, ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಸಲದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅಭೂತಪೂರ್ವವಾದಂತಹ ಸಾಧನೆಯನ್ನ ಮಾಡಿದೆ. ಇಲ್ಲಿರ್ತಕ್ಕಂತಹ ರಾಜಕೀಯ ಪಕ್ಷಗಳು ಪಡೆದಿರುವಂತಹ ಗ್ರಾಮ ಪಂಚಾಯತ್ ಸದಸ್ಯರ ಸಂಖ್ಯಾಬಲವನ್ನು ಗಮನಿಸಿದರೆ ನಾವು ಪಡೆದಿರುವಂತಹ ಸಂಖ್ಯೆ ಅದು ಕಡಿಮೆ ಅಂತ ಹೇಳಿ ಅನಿಸಬಹುದು, 225 ಅಂತ ಹೇಳಿ. ಆದರೆ ಈ ದೇಶದಲ್ಲಿರ್ತಕ್ಕಂತಹ ರಾಜಕೀಯ ವ್ಯವಸ್ಥೆಯ ಮಧ್ಯೆ, ಕುತಂತ್ರ ರಾಜಕೀಯದ ಮಧ್ಯೆ, ದ್ವೇಷ ರಾಜಕೀಯದ ಮಧ್ಯೆ ಪಾರದರ್ಶಕವಾದಂತಹ ಸದುದ್ದೇಶವನ್ನು ಹೊಂದಿರತಕ್ಕಂತಹ ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಗೌರವಿಸಿಕೊಂಡು ಜನತೆಗೆ ಹೆಂಡ ಹೆಣ್ಣು ಅಥವಾ ಹಣದ ಆಮಿಷಗಳಿಲ್ಲದೆ ಪ್ರಸ್ತುತ ಪರಿಸ್ಥಿತಿಯನ್ನು ಮತ್ತು ದೇಶದ ರಾಜಕೀಯ ವ್ಯವಸ್ಥೆಯನ್ನು ಮನದಟ್ಟು ಮಾಡಿಕೊಂಡು ಜನರಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸಿಕೊಂಡು ನಾವು ಪಡೆದಿರ್ತಕ್ಕಂತಹ 225 ಆ ಸೀಟ್ ಏನಿದೆ, ಖಂಡಿತವಾಗಿಯೂ ಅದೊಂದು ಅಭೂತಪೂರ್ವವಾದಂತಹ ಗೆಲುವಾಗಿರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಣ್ಣಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸೂರಿಂಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಲ್ಲಿ ಸೇರ್ತಕ್ಕಂತಹ ನನ್ನ ಆತ್ಮೀಯ ಮತದಾರ ಬಾಂಧವರು, ಅದೇ ರೀತಿ ಈ ಊರಿನ ಮಹಾಜನತೆ, ಕಳೆದ ಚುನಾವಣೆಯಲ್ಲೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಬೆಂಬಲಿತ ಅಭ್ಯರ್ಥಿಗಳನ್ನ ನೀವು ಗೆಲ್ಲಿಸಿ ಕಳಿಸಿದ್ದೀರಿ. ಮತ್ತೊಮ್ಮೆ ಅದೇ SDPಯ 4 ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶವನ್ನ ನೀವು ನೀಡಿದ್ದೀರ. ನನಗೆ ಬಹಳ ಅಭಿಮಾನ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಸೂರಿಂಜಿಯ ಜನತೆ ಒಂದು ಪ್ರಬುದ್ಧ ರಾಜಕೀಯ ಯೋಚನೆಯನ್ನ ಈ ಒಂದು ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದ ವಿಚಾರದಲ್ಲಿ ನನಗೆ ನಿಮ್ಮ ಬಗ್ಗೆ ಗೌರವ ಮತ್ತು ಅಭಿಮಾನ ಹೆಚ್ಚುತ್ತಾ ಇದೆ.
ಇಡೀ ಜಿಲ್ಲೆಯ ಜನತೆ ಅಥವಾ ರಾಜ್ಯದ ಜನತೆ ಎಸ್ಡಿಪಿಐ ರಾಜಕೀಯ ನಡೆಯನ್ನ ವಿರೋಧಿಸುವಂತಹ ಸಂದರ್ಭದಲ್ಲಿ, ಎಸ್ಡಿಪಿಐ ರಾಜಕೀಯ ನಡೆಯನ್ನ ಕುಹುಕವಾಗಿ ಮಾತನಾಡುತ್ತಿರುವಂತಹ ಸಂದರ್ಭದಲ್ಲಿ, ಇಲ್ಲ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅತ್ಯಂತ ಸರಿಯಾದಂತಹ ಮಾರ್ಗದಲ್ಲಿ, ಸರಿಯಾದಂತಹ ಪಥದಲ್ಲಿ ಅದು ಸಂಚರಿಸ್ತಾ ಇದೆ. ದೇಶದ ಭವಿಷ್ಯಕ್ಕೆ ಮತ್ತು ರಾಜ್ಯದ ರಾಜಕೀಯ ಸಬಲೀಕರಣಕ್ಕೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನಿವಾರ್ಯವಾಗಿರುತ್ತದೆ ಅಂತ ಹೇಳಿ ಕಳೆದ 5 ವರ್ಷದ ಹಿಂದೆ ಈ ರಾಜ್ಯದ ಜನತೆಗೆ ತೋರಿಸಿಕೊಟ್ಟಂತಹ ಸೂರಿಂಜೆಯ ಜನತೆ ಖಂಡಿತವಾಗಿಯೂ ಕೃತಜ್ಞರು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಒಂದು ರಾಜಕೀಯ ಆಲೋಚನೆ ಅಲ್ಹಮ್ದುಲಿಲ್ಲಾ ಇವತ್ತು ಪಕ್ಷವನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆದು ನಿಲ್ಲಿಸಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಕಳೆದ ಬಾರಿಯ ನೀವು ನೀಡಿದಂತಹ ಮತಗಳು ಖಂಡಿತವಾಗಿಯೂ ಇಲ್ಲಿರ್ತಕ್ಕಂತಹ ಸರ್ವಾಧಿಕಾರ ರಾಜಕೀಯ ಧೋರಣೆಯ ವಿರುದ್ಧವಾಗಿತ್ತು. ಅದು ನಿರಂತರವಾಗಿ ಒಂದು ವಿಭಾಗಕ್ಕೆ ನಾವು ಬೆಂಬಲವನ್ನು ನೀಡಿಕೊಂಡು ಯಾವತ್ತಿದ್ರೂ ಕೂಡ ನಮ್ಮನ್ನ ನಗಣ್ಯವಾಗಿ ಕಾಣುತ್ತಿದ್ದಂತಹ ನಕಲಿ ಜಾತ್ಯತೀತತೆಯ ಮುಖವಾಡವನ್ನ ಹೊತ್ತುಕೊಂಡಂತಹ ಆ ವ್ಯಕ್ತಿಗಳಿಗೆ ವಿರುದ್ಧವಾಗಿ, ಆ ಸಮೂಹಕ್ಕೆ ವಿರುದ್ಧವಾಗಿ, ಆ ರಾಜಕೀಯ ಪಕ್ಷಕ್ಕೆ ವಿರುದ್ಧವಾಗಿ ನೀವು ಚಲಾಯಿಸಿದಂತಹ ಆ ಒಂದು ಮತದಿಂದ ಈ ಒಂದು ಗ್ರಾಮ ಪಂಚಾಯತ್ನಲ್ಲಿ ನಮಗೆ ಒಂದು ಜಾತ್ಯತೀತತೆಯ ಸಂಕೇತ ಆಳ್ವಿಕೆಯನ್ನು ಮಾಡಬೇಕಾಗಿತ್ತು. ಆದ್ರೆ ಕಳೆದ ಬಾರಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯ ಸಂದರ್ಭದಲ್ಲಿ ಅವರು ಯಾವ ರೀತಿಯ ನಿಲುವನ್ನ ಹೊಂದಿಕೊಂಡಿದ್ರು ಅಂತ ಹೇಳಿ ತಾವೆಲ್ಲರೂ ಗಮನಿಸಿದ್ದೀರಿ. ಅವರ ನಿಲುವುಗಳು ಮತ್ತೊಮ್ಮೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಂತಹ ಅದೇ ನಿಲುವಿನಲ್ಲಿ ಅವರು ಮಗ್ನರಾಗಿ ಹೋಗಿದ್ರು. ಅವರ ಒಂದು ಅಭ್ಯರ್ಥಿಯನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಕಳುಹಿಸದೆ ಅವರು ಮತ್ತೊಮ್ಮೆ ಅವರ ನಕಲಿ ಜಾತ್ಯತೀತತೆಯನ್ನ ಸಬೂತು ಮಾಡಿದಂತಹ ಒಂದು ಗ್ರಾಮ ಪಂಚಾಯತ್ ಕೂಡ ಸೂರಿಂಜೆ ಆಗಿರ್ತದೆ ಅನ್ನೋದನ್ನ ನಾವು ಮರೆಯುವಂತಿಲ್ಲ. ಇವತ್ತು ಈ ಸೂರಿಂಜೆ ಗ್ರಾಮ ಪಂಚಾಯತ್ ಜನತೆ ನೀಡಿರುವಂತಹ ತೀರ್ಪು ಕೂಡ ಒಂದು ಅಗ್ನಿ ಪರೀಕ್ಷೆಯಾಗಿದೆ. ಬಹುಶಃ ಯಾವ ಪಕ್ಷಕ್ಕೂ ಕೂಡ ಇವತ್ತು ಬಹುಮತ ಸಾಬೀತುಪಡಿಸಲಿಕ್ಕೆ ಈ ಒಂದು ಕ್ಷೇತ್ರದಲ್ಲಿ ಸಾಧ್ಯ ಆಗಿಲ್ಲ. ಅತಂತ್ರ ಸ್ಥಿತಿಯಲ್ಲಿದೆ. ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬರಬೇಕಿದ್ರೆ ಒಂದು ಸೀಟಿನ ಕೊರತೆ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತದೇ ಅಗ್ನಿ ಪರೀಕ್ಷೆಯನ್ನ ಸೂರಿಂಜೆಯ ಜನತೆ ತಂದು ಇಟ್ಟಿದ್ದಾರೆ. ಈಗ ಚೆಂಡು ಕಾಂಗ್ರೆಸ್ ಪಕ್ಷದ ಅಂಗಳದಲ್ಲಿದೆ. ಯಾವರು ತೀರ್ಮಾನ ಮಾಡಬೇಕಾಗಿದೆ. ಇಲ್ಲಿ ನೈಜವಾದಂತಹ ಕೋಮುವಾದಿಗಳು ಯಾರು, ದ್ವೇಷ ರಾಜಕೀಯವನ್ನು ಮಾಡ್ತಾ ಇರುವಂತವರು ಯಾರು, ಮಾನವೀಯ ವಿರೋಧಿ ನಡೆಯನ್ನ ಮಾಡ್ತಾ ಇರುವಂತವರು ಯಾರು, ಈ ದೇಶಕ್ಕೆ, ಈ ದೇಶದ ಕಾರ್ಮಿಕರಿಗೆ, ಈ ದೇಶದ ರೈತರಿಗೆ ವಿರೋಧಿಯಾದಂತಹ ನಿಲುವುಗಳನ್ನು ತಾಳಿಕೊಂಡಿರುವಂತಹ ಮುಸ್ಲಿಂ, ಹಿಂದುಳಿದ ವರ್ಗ, ಅದೇ ರೀತಿ ದಲಿತ ವಿರೋಧಿಯಾಗಿರ್ತಕ್ಕಂತಹ ಬಿಜೆಪಿಯನ್ನ ಇವರು ಅಧಿಕಾರದಿಂದ ದೂರ ಇರ್ತಾರ. ಆ ಮೂಲಕ ಇವರ ಜಾತ್ಯತೀತತೆಯನ್ನ ಇವರು ಉಳಿಸಿಕೊಳ್ತಾರ, ಅಥವಾ ಅದೇ ಬಿಜೆಪಿಯ ಸೆರಗನ್ನ ಹೋಗಿ ಹಿಡಿತಾರ, ಅದೇ ಬಿಜೆಪಿಯ ತೊಡೆ ಮೇಲೆ ಹೋಗಿ ಕುಳಿತುಕೊಳ್ತಾರ ಅನ್ನುವಂತಹ ಒಂದು ಅಗ್ನಿ ಪರೀಕ್ಷೆಯನ್ನ ಇವತ್ತು ಸೂರಿಂಜೆಯ ಜನತೆ ಇವತ್ತು ಆ ನಕಲಿ ಜಾತ್ಯತೀತದ ಪಕ್ಷದ ಮಧ್ಯೆ ಒಂದು ಚೆಂಡನ್ನ ಇಟ್ಟಿದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ಥರ್ಡ್ ಅಂಪೈರ್ ತೀರ್ಮಾನ, ಸೂರಿಂಜೆಯ ಜನತೆದ್ದು ಥರ್ಡ್ ಅಂಪೈರ್ ತೀರ್ಮಾನ. ಒಂದು ತೀರ್ಮಾನವನ್ನ ಸೂರಿಂಜೆಯ ಜನತೆ ಇವತ್ತೇ ನೀವೆಲ್ಲರೂ ಪ್ರತಿಜ್ಞೆಯನ್ನ ಮಾಡಿಕೊಳ್ಬೇಕು. ಒಂದು ವೇಳೆ ಅದೇ ಕೋಮುವಾದಿ ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರುವಂತಹ ಶ್ರಮೆಯಲ್ಲಿ ಆದ್ರೂ, ಈ ನಮ್ಮ ಋಣದಿಂದ ಬದುಕ್ತಾ ಇರತಕ್ಕಂತಹ, ದೇಶದಲ್ಲಿ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇರುವಂತಹ ಈ ಪಕ್ಷ ಎಲ್ಲಿ ಆದ್ರೂ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಂತಹ ಪ್ರಯತ್ನವನ್ನ ಈ ಒಂದು ಗ್ರಾಮದಲ್ಲಿ ಮಾಡಿದ್ರೆ ಈ ಗ್ರಾಮದ ಜನತೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗ್ತದೆ. ಆ ಕ್ಷಣದಲ್ಲಿ ಸೂರಿಂಜೆ ಅನ್ನುವಂಥದ್ದು ಕಾಂಗ್ರೆಸ್ ಮುಕ್ತ ಗ್ರಾಮವನ್ನಾಗಿ ನಾವು ಪರಿವರ್ತಿಸಲಿಕ್ಕಿದ್ದೇವೆ ಅನ್ನುವಂತಹ ಒಂದು ತೀರ್ಮಾನವನ್ನ ಸೂರಿಂಜೆ ಗ್ರಾಮ ಪಂಚಾಯತ್ನ ಜನತೆ ತೆಗೆದುಕೊಳ್ಬೇಕಾಗಿದೆ. ಬಂಧುಗಳೇ, ಇಂತಹ ಕಠಿಣ ನಿಲುವುಗಳನ್ನ ಒಂದು ವೇಳೆ ನಾವು ತೆಗೆದುಕೊಳ್ಳದಿದ್ದರೆ ನಮ್ಮ ಅಸ್ತಿತ್ವವನ್ನ ನಾವು ಕಳೆದುಕೊಳ್ಳಲಿಕ್ಕಿದ್ದೇವೆ. ಈ ದೇಶದಲ್ಲಿ ನಡೆಯುತ್ತಿದ್ದಂತಹ ಒಂದೊಂದು ಇತಿಹಾಸವೂ ಕೂಡ ಓದಿದಂತಹ
ಸಂದರ್ಭದಲ್ಲಿ, ಇಲ್ಲಿಯ ರಾಜಕೀಯ ವ್ಯವಸ್ಥೆಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯ ರಾಜಕೀಯವಾಗಿ ಇಷ್ಟು ಇರ್ಲಿಕ್ಕಿರುವಂತಹ ಕಾರಣ ಏನು ಅನ್ನುವುದನ್ನ ನಾವು ಅವಲೋಕನ ಮಾಡುವುದಾದರೆ ಅದಕ್ಕೆ ಕಾರಣ ಇವರು ನಮಗೆ ನೀಡಿದಂತಹ ಆಶ್ವಾಸನೆಗಳಾಗಿರ್ತದೆ, ಅಥವಾ ನಾವು ಇವರನ್ನ ಅಗತ್ಯಕ್ಕಿಂತ ಹೆಚ್ಚಾಗಿ ಇವರ ಮೇಲೆ ವಿಶ್ವಾಸವನ್ನ ಇಟ್ಟದ್ದಾಗಿರ್ತದೆ. ಯಾವತ್ತಿದ್ರೂ ಕೂಡ ಈ ಒಂದು ಸಮುದಾಯವನ್ನ, ಶೋಷಿತ ವರ್ಗವನ್ನ, ದಲಿತ ಸಮುದಾಯವನ್ನ ಅಥವಾ ಹಿಂದುಳಿದಂತಹ ಒಂದು ವರ್ಗವನ್ನ ಮೇಲೆತ್ತುವಂತಹ ಕೆಲಸವನ್ನ ಮಾಡಿಲ್ಲ. ನಮ್ಗೆ ನಮ್ಮ ಕೈಯ ಈ ಒಂದು ಮುಂಗೈಗೆ ಅವರು ಬೆಲ್ಲವನ್ನ ಸವರಿಕೊಂಡು ನೀವು ಅದನ್ನ ಸವೇರಿ ಅಂತ ಹೇಳುವಂತಹ ಆ ಒಂದು ನಾಜೂಕುತನದ ರಾಜಕೀಯವನ್ನ ಮಾತ್ರ ಅವರು ಮಾಡಿದ್ದಾರೆ ಅನ್ನುವುದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿದೆ. ಕಾಲ ಬದಲಾಗಿದೆ, ಬದಲಾದ ಕಾಲದಲ್ಲಿ ನಾವಿದ್ದೇವೆ. ನಮ್ಮನ್ನ ಇನ್ನು ಅಷ್ಟು ಸುಲಭವಾಗಿ ನಿಮ್ಗೆ ಯಾಮಾರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಇವತ್ತು ಅವರು ಅರ್ಥ ಮಾಡಿಕೊಳ್ಳುವಂತಹ ಒಂದು ಕಾಲ ಬಂದಿದೆ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ 10 ವರ್ಷಗಳಿಂದ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಮಾಡುತ್ತಿರುವಂತಹ ಆ ಒಂದು ರಾಜಕೀಯ ಸಬಲೀಕರಣ ಏನಿದೆ ಅಥವಾ ರಾಜಕೀಯ ಜಾಗೃತಿ ಏನಿದೆ, ಅದು ಖಂಡಿತವಾಗಿಯೂ ಅವರನ್ನ ಎಚ್ಚೆತ್ತುಕೊಳ್ಳಿಸಲಿಕ್ಕಿದೆ. ಖಂಡಿತವಾಗಿಯೂ ಅವರು ಈ ಒಂದು ರಾಜಕೀಯ ಸಿದ್ಧಾಂತವನ್ನ ಒಪ್ಪಿಕೊಳ್ಳಲೇಬೇಕಾಗ್ತದೆ. ಈ ದೇಶದ ಸಂವಿಧಾನದ ಅಧೀನದಲ್ಲಿ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಧೀನದಲ್ಲಿ, ಈ ದೇಶದ ಅತ್ಯಂತ ಸುಂದರವಾದಂತಹ ಜಾತ್ಯತೀತತೆಯ ಈ ಒಂದು ವ್ಯವಸ್ಥೆಯ ಮಧ್ಯೆ ಮುಸ್ಲಿಂ ಸಮುದಾಯವು ಕೂಡ ಇದೆ ಅನ್ನುವುದನ್ನು ಒಪ್ಪಿಕೊಳ್ಳುವಷ್ಟರ ಮಟ್ಟಿಗೆ ನಾವು ಅವರನ್ನ ಮಜಬೂರಾಗಿಸುತ್ತೇವೆ. ಖಂಡಿತವಾಗಿಯೂ ಯಾವುದೇ ಸಮುದಾಯವನ್ನ, ಯಾವುದೇ ಸಮಾಜವನ್ನ ನಿರ್ಲಕ್ಷಿಸಿಕೊಂಡು ನೀವು ರಾಜಕೀಯವನ್ನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಬಿತ್ತುತ್ತಾ ಇದೆ. ಬಹುಶಃ ಅದನ್ನ ಸ್ವಲ್ಪವಾಗಿ ಅರ್ಥ ಕೂಡ ಮಾಡಿಕೊಳ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಧನದ ವ್ಯಾಪಾರಿಗಳ ಮೇಲೆ ಯಾವುದೇ ವಿರುದ್ಧ ಶೋಷಣೆಗಳು ನಡೆದರೆ, ಅವರ ಮೇಲೆ ಹಲ್ಲೆಯಾದ್ರೆ ಅವರು ದುಡ್ಡು ಕೊಟ್ಟು ಲೀಗಲ್ ಆಗಿ ತರ್ತಾ ಇದ್ದಂತಹ ಆ ಒಂದು ಜಾನುವಾರು ಸಾಗಾಟದ ಸಂದರ್ಭದಲ್ಲೂ ಕೂಡ ಅವರ ಮೇಲೆ ಶೋಷಣೆ, ದೌರ್ಜನ್ಯ, ಹಲ್ಲೆಗಳು ನಡೆದಂತಹ ಸಂದರ್ಭದಲ್ಲಿ ಮೌನಿಯಾಗಿದ್ದಂತಹ ಇದೇ ನಕಲಿ ಜಾತ್ಯತೀತರು ತೊಕ್ಕೊಟ್ನಲ್ಲಿ ಒಂದು ಬದಲಾವಣೆಯನ್ನ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ತೋರಿಸಿಕೊಟ್ಟಿದ್ದಾರೆ. ಒಂದು ಬೀಫ್ ಸ್ಟಾಲ್ ಅನ್ನ 60 ವರ್ಷಗಳಿಂದ ಅನುಮತಿ ಇರತಕ್ಕಂತಹ ಒಂದು ಬೀಫ್ ಸ್ಟಾಲ್ ಅನ್ನ ಬಜರಂಗ ದಳದ RSS ನ ಬಿಜೆಪಿಯ ಕಾರ್ಯಕರ್ತರು ಧ್ವಂಸ ಮಾಡಿದಂತಹ ಸಂದರ್ಭದಲ್ಲಿ SDPI ಅವರ ಜಾತ್ಯತೀತತೆಯನ್ನ ಸಾಬೀತುಪಡಿಸಲಿಕ್ಕೆ ಒಂದು ಸವಾಲನ್ನ ಹಾಕಿದಂತಹ ಸಂದರ್ಭದಲ್ಲಿ ಕೇವಲ 24 ಗಂಟೆಯ ಒಳಗಡೆ ಅದನ್ನ, ಆ ಸ್ಟಾಲ್ ಅನ್ನ ಮರು ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಇವರಿಗೆ ನಗರಸಭೆಯ ವತಿಯಿಂದ ಮರು ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳಿದ್ರೆ ಅದು ಯಾವ ರೀತಿಯ ಒತ್ತಡ ಅಥವಾ ಯಾರ ಒತ್ತಡ ಅನ್ನೋದನ್ನು ಕೂಡ ನಾವು ಅವರ ಒಂದು ಸ್ಪಷ್ಟತೆಗೆ ಬರಬೇಕಾಗಿದೆ ಬಂಧುಗಳೇ. ಆದ್ರೆ ನಾನು ಹೇಳ್ತಾ ಇದ್ದೇನೆ, ಸ್ಟಾಲ್ ಮರು ನಿರ್ಮಾಣದೊಂದಿಗೆ ನಿಮ್ಮ ಕರ್ತವ್ಯ ಮುಗಿದಿಲ್ಲ. ಆ ಸ್ಟಾಲ್ ಅನ್ನ ಬೆಂಕಿ ಕೊಟ್ಟು ಉರಿಸಿದಂತಹ ಸಂಘ ಪರಿವಾರದ ಆ ವ್ಯಕ್ತಿಗಳನ್ನ ನೀವು ಪೊಲೀಸ್ ಬಂಧನವಾಗುವುದನ್ನ ಈ ಜಿಲ್ಲೆಯ ಜನತೆ ಕಾಯ್ತಾ ಇದ್ದಾರೆ. ಅದನ್ನು ಕೂಡ ನೀವು ಅತ್ಯಂತ ಜರೂರತ್ತಾಗಿ ಮಾಡಬೇಕಾಗಿದೆ. ಒಂದು ವೇಳೆ ಅದರಿಂದ ನೀವು ಹಿಂದೆ ಸರಿಯುವುದಾದರೆ ನಾವು ನಿಮಗೆ ರಾಜಕೀಯವಾದಂತಹ ತಿರುಗೇಟನ್ನು ಮಾತ್ರ ನೀಡಲಿಕ್ಕಿದ್ದೇವೆ. ರಾಜಕೀಯವಾದಂತಹ ತಿರುಗೇಟನ್ನ ಎದುರಿಸಲಿಕ್ಕೆ ನೀವು ತಯಾರಾಗಬೇಕು. ಈ ಸಮಾಜದ ಸಂಕಷ್ಟಗಳಿಗೆ ನೀವು ಅನಿವಾರ್ಯವಾಗಿ ಸ್ಪಂದಿಸಲೇಬೇಕಾಗ್ತದೆ. ನಾನು ಹೇಳುವಂತದ್ದು, ಉಳ್ಳಾಲದಲ್ಲಿ ನೀವು ತೆಗೆದುಕೊಂಡಂತಹ ನಿಲುವು 1992ರ ಬಾಬರಿ ಮಸೀದಿಯನ್ನ ಈ ದೇಶದಲ್ಲಿ RSS ನ ಕರಸೇವಕರು ಧ್ವಂಸ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಮ ನಾಯಕರು, ನಿಮ್ಮ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರುಗಳು ಒಂದು ನಿಲುವನ್ನು ತೆಗೆದುಕೊಂಡಿದ್ದಿದ್ರೆ ಖಂಡಿತವಾಗಿಯೂ ಇವತ್ತು ಕೇಂದ್ರದಲ್ಲಿ ಮೋದಿ ಸರ್ಕಾರ ಆಳ್ವಿಕೆಯಲ್ಲಿ ಇರ್ತಾ ಇರಲಿಲ್ಲ. ಇವತ್ತು ಕೇಂದ್ರದಲ್ಲಿ ನೀವು ಆಳ್ವಿಕೆಯನ್ನು ನಡೆಸ್ತಾ ಇದ್ದೀರಿ. ನೀವು ಆ ಮುಸ್ಲಿಂ ಸಮುದಾಯದ ಕುರುವಾಗಿರ್ತಕ್ಕಂತಹ, ಈ ದೇಶದ ಜಾತ್ಯತೀತತೆಯ ಸಂಕೇತ ಆಗಿರ್ತಕ್ಕಂತಹ ಬಾಬರಿ ಮಸೀದಿಯ ವಿಚಾರದಲ್ಲಿ ನೀವು ಮಾಡಿದಂತಹ ಮೋಸ ಇವತ್ತು ನಿಮ್ಮನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿ ಅನ್ನುವಂತಹ
ಅನ್ನುವಂತಹ ಸಂದೇಶವನ್ನಾಗಿರ್ತದೆ ಅವರಿಗೆ ನಾವು ನೀಡ್ತಾ ಇರುವಂತದ್ದು. ಬಹುಶಃ ಸೂರಿಂಜೆಯಲ್ಲಿ ಅವರು ಏನ್ ಮಾಡ್ತಾರೆ ಅಂತ ಹೇಳಿ ನಾವೆಲ್ಲರೂ ಕಾದು ನೋಡ್ಬೇಕಾಗಿದೆ ಬಂಧುಗಳೇ, ಕಾದು ನೋಡ್ಬೇಕಾಗಿದೆ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಅಧಿಕಾರದಲ್ಲೇ ಇದ್ದುಕೊಂಡು ಜನಸೇವೆ ಮಾಡಬೇಕು ಅನ್ನುವಂತಹ ಚಟ ಇಲ್ಲ. ನಾವು ಚಟಕ್ಕಾಗಿ ರಾಜಕೀಯವನ್ನು ಮಾಡುವವರಲ್ಲ. ನಾವು ಈ ದೇಶದಲ್ಲಿ ಶೋಷಿತ ವರ್ಗದ ಮೇಲೆ ನಡೆಯುತ್ತಿರುವಂತಹ ಕ್ರೌರ್ಯತೆಯ ಬಗ್ಗೆ, ಅವರ ಮೇಲೆ ನಡೆಯುವಂತಹ ಶೋಷಣೆಯ ವಿರುದ್ಧ ಅವರಿಗೆ ಏನಾದ್ರೂ ಪೂರಕವಾದಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ರಾಜಕೀಯಕ್ಕೆ ಬಂದವರು ಹೊರತು ಅಧಿಕಾರದಲ್ಲಿ ಮೆರೆದಾಡಬೇಕು ಎನ್ನುವಂತಹ ಚಟದಿಂದ ರಾಜಕೀಯವನ್ನು ಮಾಡ್ತಾ ಇರುವವರಲ್ಲ. ಕಳೆದ ಅವಧಿಯಲ್ಲೂ ಕೂಡ ನಾವು ವಿರೋಧ ಪಕ್ಷದಲ್ಲಿದ್ದೆವು. ಈ ಅವಧಿಯಲ್ಲೂ ಕೂಡ ಸೂರಿಂಜೆಯಲ್ಲಿ ವಿರೋಧ ಪಕ್ಷದಲ್ಲಿ ಇರಲಿಕ್ಕೆ ನಮಗೆ ಯಾರದೇ ಅಭ್ಯಂತರ ಇಲ್ಲ. ಹೇಳಿದ್ರೆ ನಮ್ಮ ಗೆದ್ದಂತಹ ಒಬ್ಬೊಬ್ಬ ಅಭ್ಯರ್ಥಿಗೂ, ಅದು ಅಬ್ದುಲ್ ಮಲೀಕ್ ಅವರಾಗಿರ್ಲಿ, ಅಬ್ದುಲ್ ಸಲಾಂ ಆಗಿರ್ಲಿ, ಅಥವಾ ಬಿ ಫಾತಿಮಾ ಆಗಿರ್ಲಿ, ಅಥವಾ ಪುಷ್ಪರವರಾಗಿರ್ಲಿ, ಅವರು ಆ ಒಂದು ಗ್ರಾಮ ಪಂಚಾಯತ್ನ ಒಳಗಡೆ ಹೋಗಿ ಜನಸಾಮಾನ್ಯರ ಹಕ್ಕುಗಳನ್ನ ಯಾವ ರೀತಿ ಕೇಳಿ ಪಡಿಬೇಕು, ಅದನ್ನ ಯಾವ ರೀತಿ ಜಾರಿಗೆ ಮಾಡಬೇಕು, ಅಲ್ಲಿರ್ತಕ್ಕಂತಹ ಅನುದಾನದ ಸಮಾನ ಹಂಚಿಕೆಗೋಸ್ಕರ ಯಾವ ರೀತಿ ಪಟ್ಟು ಹಿಡಿಬೇಕು ಅನ್ನುವುದರ ಬಗ್ಗೆ ಅತ್ಯಂತ ಪೂರ್ಣ ಪ್ರಜ್ಞೆ ಉಳ್ಳವರಾಗಿರ್ತಾರೆ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅವರಿಗೆ ಅಂತಹ ತರಬೇತನ್ನು ಕೊಟ್ಟು ಅವರನ್ನ ಗ್ರಾಮ ಪಂಚಾಯತ್ ಮೀಟಿಂಗಿಗೆ ನಾವು ಕಳಿಸುವಂತದ್ದು. ಜನಸೇವೆ ಮಾಡಲಿಕ್ಕೆ ನಮ್ಮ ಅಧಿಕಾರದಲ್ಲೇ ಇರಬೇಕಾಗಿಲ್ಲ, ವಿರೋಧ ಪಕ್ಷವಾದರೂ ಕೂಡ ನಮಗೆ ನಡೀತದೆ. ಇನ್ಶಾ ಅಲ್ಲಾ ಅವರು ಅವರನ್ನ ಗೆಲ್ಲಿಸಿದಂತಹ ಮತ್ತು ಈ ಸೂರಿಂಜೆ ಗ್ರಾಮದ, ನಾನು ಹೇಳ್ತಾ ಇದ್ದೇನೆ, ಅವರ ವಾರ್ಡಿಗೆ ಮಾತ್ರ ಸೀಮಿತವಾಗುವವರಲ್ಲ. ಈ ಸೂರಿಂಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 12 ವಾರ್ಡ್ಗಳಲ್ಲಿ ಯಾವುದೇ ವಾರ್ಡ್ನ ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಸಿಗುವುದಿಲ್ಲ ಅಂತ ಕೇಳಿದ್ರೆ, ನಿಮಗೆ ಅಲ್ಲಿರ್ತಕ್ಕಂತಹ ಆಡಳಿತ ವ್ಯವಸ್ಥೆಯಿಂದ ಸ್ಪಂದನೆ ಸಿಗುವುದಿಲ್ಲ ಅಂತ ಕೇಳಿದ್ರೆ, ನಾನು ಅತ್ಯಂತ ಬಹಳ ಸ್ಪಷ್ಟವಾದಂತಹ ಮಾತುಗಳಲ್ಲಿ ಹೇಳ್ತೇನೆ, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರನ್ನ ನೀವು ನೇರವಾಗಿ ಸಂಪರ್ಕ ಮಾಡಿಕೊಂಡು ನಮ್ಮ ವಾರ್ಡ್ನ ಈ ಸಮಸ್ಯೆ ಅದು ಕಾರ್ಯಗತಗೊಂಡಿಲ್ಲ ಅಂತ ಹೇಳಿ ಒಂದು ಮಾತನ್ನ ಹೇಳಿ, ಇನ್ಶಾ ಅಲ್ಲಾ ಮಲಿಕ್ ರವರು ಅದನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಡ್ಲಿಕ್ಕಿದ್ದಾರೆ. ನಮ್ಮ ಸಲಾಂ ರವರು ಅದನ್ನ ಪೂರ್ಣ ಪ್ರಮಾಣದಲ್ಲಿ ನಿರ್ವಹಿಸಿಕೊಡ್ಲಿಕ್ಕಿದ್ದಾರೆ. ನಮಗೆ ರಾಜಕೀಯದಲ್ಲಿ ಬೌಂಡ್ರಿಗಳಿಲ್ಲ. ನಮ್ಮ ವಾರ್ಡ್ ಅಥವಾ ನಾನು ಗೆದ್ದಂತಹ ಪ್ಲೇಸ್ ಅಂತ ಹೇಳಿ ಹಕ್ಕುಗಳ ಬಗ್ಗೆ ಮಾತನಾಡಲಿಕ್ಕೆ ಯಾವ ವಿಚಾರದಲ್ಲೂ ಕೂಡ ಅನ್ಯಾಯ, ಅಕ್ರಮ, ಶೋಷಣೆಯ ವಿರುದ್ಧ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಬ್ಬೊಬ್ಬ ಕಾರ್ಯಕರ್ತರು ಕೂಡ ಯಾರದೇ ಮುಲಾಜಿಲ್ಲದೆ ಮಾತನಾಡ್ತಾರೆ ಬಂಧುಗಳೇ, ಖಂಡಿತವಾಗಿಯೂ ಮಾತನಾಡ್ತಾರೆ. ನೀವು ಅವರಿಗೆ ಬೆಂಗಾವಲಾಗಿ ನಿಲ್ಬೇಕು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮ ಗೆದ್ದಂತಹ ಅಭ್ಯರ್ಥಿಗಳ ಜೊತೆ ಸೂರಿಂಜೆಯ ಜನತೆ ನಿಲ್ಬೇಕು ಅನ್ನುವಂತಹ ಅಪೇಕ್ಷೆಯನ್ನ ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕಿದ್ದೇನೆ. ನಮ್ಮ ಈ 4 ಅಭ್ಯರ್ಥಿಗಳು ಅವರ ಜವಾಬ್ದಾರಿಯನ್ನ ನಿಭಾಯಿಸಬೇಕು ಅನ್ನುವಂತಹ ಕಟ್ಟಪ್ಪಣೆಯಾಗಿರ್ತದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾ ಸಮಿತಿ ಅವರಿಗೆ ನೀಡಿರುವಂತದ್ದು. ಪವಿತ್ರ ಕುರ್ಆನ್ ನಲ್ಲಿ ಒಂದು ಮಾತಿದೆ, ಅಸ್ಸಯ್ಯದುಲ್ ಖಾದಿಮೂನ್ ಅಂತ ಹೇಳಿ. ನಾಯಕ ಯಾರು ಅಂತ ಹೇಳಿದ್ರೆ ಜನರ ಸೇವೆಯನ್ನ ಮಾಡುವವ, ಅವ ನಾಯಕ ಅನ್ನುವಂತಹ, ಜನರ ಸೇವೆಯನ್ನ ನಿರಂತರವಾಗಿ ಮಾಡುವಂತಹ ವ್ಯಕ್ತಿಯಾಗಿರ್ತಾನೆ ನೈಜವಾದಂತಹ ನಾಯಕ. ಆ ಜನಸೇವೆಯನ್ನ ಮಾಡುವಂತಹ ತಾಕೀತಿನೊಂದಿಗೆ ಆಗಿರ್ತದೆ ಅವರನ್ನು ನಾವು ಆ ಒಂದು ಚುನಾವಣಾ ಕಣಕ್ಕಿಳಿಸಿರುವಂತದ್ದು. ಇವತ್ತು ಅವರನ್ನ ನೀವು ಗೆಲ್ಲಿಸಿದ್ದೀರಾ. ಅವರ ಎಲ್ಲ ಕೆಲಸ ಕಾರ್ಯಗಳಿಗಿಂತಲೂ, ಅವರ ಕುಟುಂಬಕ್ಕಿಂತಲೂ ಅಥವಾ ಅವರ ವೈಯಕ್ತಿಕ ಕೆಲಸಕ್ಕಿಂತಲೂ ಹೆಚ್ಚಾಗಿ ಅವರಿಗೆ ನೀವು ಕೊಟ್ಟಂತಹ ಆ ಜವಾಬ್ದಾರಿಯ ಬಗ್ಗೆ ನಿಷ್ಠೆಯನ್ನ ತೋರಿಸುವವರಾಗ್ತಾರೆ ಅನ್ನುವುದನ್ನ ಅತ್ಯಂತ ಧೈರ್ಯದಿಂದ ನಾನು ಈ ಒಂದು ವೇದಿಕೆಯಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ಅವರು SDP ಅವರು, ಅವರ ಜೊತೆ ನಾವು ವಾಗ್ವಾದ ಮಾಡಬಾರ್ದು ಅಥವಾ ಪ್ರಶ್ನೆ ಮಾಡಬಾರ್ದು ಅಂತ ಹೇಳುವಂತಹ ಆ ಮೌನಕ್ಕೆ ನೀವ್ಯಾರು ಕೂಡ ಜಾರಬಾರ್ದು. ಅವರನ್ನ ನಾವು ಪ್ರಶ್ನೆ ಮಾಡುವಂತಿಲ್ಲ, ಅವರು ಪ್ರಶ್ನಾತೀತರು ಅಂತ ಹೇಳಿ ನೀವು ಸುಮ್ಮನೆ ಕೂರುವವರಾಗಬಾರ್ದು. ನೀವು ಅವರಿಗೆ ಮತಗಳನ್ನ ಚಲಾಯಿಸಿ ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದೀರಿ ಅಂತಾದ್ರೆ ಖಂಡಿತವಾಗಿಯೂ ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ಅವರು ಸದಾ ಸಿದ್ಧರಿರ್ಬೇಕು. ಅವರು ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ನಿರಾಕರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಶ್ನೆಯನ್ನ ನೀವು ಕೇಳುವವರಾಗಬೇಕು. ಅವರನ್ನ ಕೇಳಬೇಕು, ಯಾಕೆ ಮಾಡ್ತಾ ಇಲ್ಲ? ನಿಮ್ಮ ನಾಯಕರು ಈ ರೀತಿಯ ಭರವಸೆಯನ್ನ ನೀಡಿದ್ರು, ಈ ಸಂಕಷ್ಟಗಳಿಗೆ ನೀವು ಸ್ಪಂದನೆಯನ್ನ
ನೀಡಬೇಕು. ಗ್ರಾಮ ಪಂಚಾಯತ್ನ ಇತಿಮಿತಿಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಆ ಸೀಮಿತವಾದಂತಹ ಅಲ್ಲಿರ್ತಕ್ಕಂತಹ ಯಾವ ವ್ಯವಸ್ಥೆ ಇದೆ ಅವೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನೀವು ಅವರನ್ನ ಪ್ರಶ್ನೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತಹ ಆ ಒಂದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ರು. ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲೂ ಕೂಡ ಮಹಾತ್ಮ ಗಾಂಧೀಜಿಯವರು ಆ ಮಾತನ್ನ ಪುನರುಚ್ಚರಿಸಿದ್ರು. ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಇಸ್ಲಾಮಿನ 2ನೇ ಖಲೀಫಾ ಹಜರತ್ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ರವರ ಆ ಒಂದು ಆಡಳಿತವಾದಿಯ ಆ ಒಂದು ಆಡಳಿತ ಏನಿದೆ ಅದಾಗಿರ್ತದೆ ನಿಜವಾದಂತಹ ಡೆಮೋಕ್ರಸಿ, ಅದಾಗಿರ್ತದೆ ನಿಜವಾದಂತಹ ಒಂದು ಆಡಳಿತ ವ್ಯವಸ್ಥೆ. ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ರವರ ಆಡಳಿತದಲ್ಲಿ ಭಾರತ ದೇಶದ ಈ ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ಗೆ ಒಂದು ಮಾದರಿ ಇದೆ ಅಂತ ಹೇಳಿದ್ರು. ಸುಮ್ಮನೆ ಹೇಳಲಿಲ್ಲ ಅವರು, ಸುಮ್ಮನೆ ಹೇಳಲಿಲ್ಲ ಬಂಧುಗಳೇ, ಅವರು ಸುಮ್ಮನೆ ಹೇಳಿರುವಂತದ್ದಲ್ಲ. ಯಾಕೆಂತ ಹೇಳಿದ್ರೆ ಹಜರತ್ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ರವರಿಗೆ ಅವರ ಅಧಿಕಾರ ಕುರ್ಚಿಯನ್ನ ನೀಡುವಂತಹ ಸಂದರ್ಭದಲ್ಲಿ ಆ ಕುರ್ಚಿಯಲ್ಲಿ ಅವರು ಕುಳಿತುಕೊಳ್ಳುವುದಕ್ಕಿಂತ ಮೊದಲು ಅವರ ಜನತೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ಅವರು ಜನತೆಯೊಂದಿಗೆ ಪ್ರಶ್ನೆಯನ್ನ ಕೇಳ್ತಾರೆ. ನೀವು ಆಯ್ಕೆ ಮಾಡಿದಂತಹ ಈ ಒಂದು ಆಡಳಿತಾಧಿಕಾರಿ, ಈ ಒಂದು ಖಲೀಫಾ ಏನಾದ್ರೂ ತಪ್ಪು ಮಾಡಿದ್ರೆ ನಿಮ್ಮ ನಿಲುವುಗಳೇನು? ಸಭೆಯಿಂದ ಉತ್ತರ ಬರ್ತದೆ, ನಾವು ನಿಮಗೆ ಕ್ಷಮೆಯನ್ನ ನೀಡ್ತೇವೆ ಅಂತೇಳಿ. 2ನೇ ಬಾರಿಗೆ ಪ್ರಶ್ನೆ ಪುನರಾವರ್ತನೆಗೊಳ್ತದೆ, ಸಭೆಯಿಂದ ಉತ್ತರ ಬರ್ತದೆ, ನಾವು ನಿಮಗೆ ಕ್ಷಮೆಯನ್ನ ನೀಡ್ತೇವೆ ಅಂತೇಳಿ. 3ನೇ ಬಾರಿಗೆ ಪ್ರಶ್ನೆ ಪುನರಾವರ್ತನೆ ಆದಂತಹ ಸಂದರ್ಭದಲ್ಲಿ ಸಭಿಕರಲ್ಲೊಬ್ಬ ಎದ್ದು ನಿಂತು ಹೇಳ್ತಾನೆ, ಖಲೀಫರವರೇ, ನಂತರ ನೀವು ಪದೇ ಪದೇ ತಪ್ಪುಗಳನ್ನು ಮಾಡಿದ್ರೆ ಅದನ್ನು ಕ್ಷಮಿಸುವವರು ನಾವಲ್ಲ, ಖಂಡಿತವಾಗಿಯೂ ನಿಮ್ಮ ವಿರುದ್ಧ ಸಂಘರ್ಷವನ್ನು ಘೋಷಣೆ ಮಾಡ್ತೇವೆ, ನಿಮ್ಮ ವಿರುದ್ಧ ನಾವು ಮಾತನಾಡುವವರಾಗ್ತೇವೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಖಲೀಫಾ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ, ಅಲ್ಹಮ್ದುಲಿಲ್ಲಾಹ್, ಸೃಷ್ಟಿಕರ್ತನಿಗೆ ಸರ್ವಸ್ತುತಿಯು. ನನ್ನನ್ನು ಪ್ರಶ್ನಿಸುವಂತಹ ಜನ ವಿಭಾಗ ಇದೆ ಅನ್ನುವಂತಹ ಕಾರಣಕ್ಕೋಸ್ಕರ ನೀವು ನನಗೆ ನೀಡಿದಂತಹ ಈ ಒಂದು ಜವಾಬ್ದಾರಿಯನ್ನ ನಿಭಾಯಿಸಲಿಕ್ಕೆ ನಾನು ತಯಾರಾಗಿದ್ದೇನಂತ ಹೇಳ್ತಾರೆ. ಇನ್ಶಾ ಅಲ್ಲಾ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಬ್ಬೊಬ್ಬ ಸದಸ್ಯರು ಕೂಡ ಹಜರತ್ ಉಮರ್ ರಲಿಯಲ್ಲಾಹು ಅನ್ಹು ಅವರನ್ನ ಮಾದರಿಯಾಗಿಟ್ಟುಕೊಂಡು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅತ್ಯಂತ ಸುಂದರವಾಗಿತ್ತುವಂತಹ ಆ ಒಂದು ಮಹತ್ತಾದಂತಹ ಜವಾಬ್ದಾರಿ ಇಲ್ಲಿ ಗೆದ್ದಂತಹ 4 ಅಭ್ಯರ್ಥಿಗಳಿಗೆ ಕೂಡ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಚ್ಚರಿಸ್ತಾ ಇದ್ದೇನೆ. ಬಂಧುಗಳೇ, ನಿಮ್ಮ ಸಂಕಷ್ಟಗಳಿಗೋಸ್ಕರ ನಮ್ಮ ಸದಸ್ಯರ ಮನೆ ಬಾಗಿಲುಗಳು ಯಾವತ್ತೂ ಕೂಡ ತೆರೆದಿರ್ತದೆ. ಆದ್ರೆ ಅವರಿಗೆ ನೀವು ತೊಂದರೆಯನ್ನು ಕೊಡ್ಲಿಕ್ಕೆ ಹೋಗಬೇಡಿ. ನಾನು ಬಹಳ ಜಾಗಗಳಲ್ಲಿ ಈ ಒಂದು ವಿಚಾರವನ್ನ ಹೇಳ್ತೇನೆ. ಇವತ್ತು ರಾಜಕಾರಣಿಗಳಂತ ಹೇಳಿದ್ರೆ ಅವರು ಡೊನೇಷನ್ ಅನ್ನ ನೀಡ್ಲಿಕ್ಕೆ ಇರುವವರು, ಕ್ರಿಕೆಟ್ ಮ್ಯಾಚ್ಗಳಿಗೆ ಮತ್ತೊಂದಕ್ಕೆ ಇನ್ನೊಂದಕ್ಕೆ ಅದು ಇದು ಅಂತ ಹೇಳಿ ಅವರನ್ನ ಡೊನೇಷನ್ ಹಾವಳಿಯಿಂದ ಅವರನ್ನ ಚಿತ್ರಹಿಂಸೆ ಮಾಡಿ ನಂತರ ರಾಜಕೀಯವೇ ಬೇಡ ಬಿಟ್ಟು ಹೋಗುವ ಅನ್ನುವಂತಹ ಒಂದು ಪರಿಸ್ಥಿತಿಗೆ ತಲುಪಷ್ಟರ ಮಟ್ಟಿಗೆ ಅವರಿಗೆ ಆ ಒಂದು ಕಿರುಕುಳಗಳನ್ನ ನೀಡಲಾಗ್ತದೆ. ಬಂಧುಗಳೇ, ನಮ್ಮಲ್ಲಿ ಗೆದ್ದಿರ್ತಕ್ಕಂತಹ ಅಭ್ಯರ್ಥಿಗಳು ಅವರು ಜನಸಾಮಾನ್ಯರು, ದಿನಗೂಲಿಯನ್ನ ಮಾಡಿಕೊಂಡು ದೈನಂದಿನ ಕೆಲಸ ಕಾರ್ಯಗಳನ್ನು ನಿಭಾಯಿಸಿಕೊಂಡು ನಂತರ ಇರುವಂತಹ ಸಮಯವನ್ನ ಸರಿದೂಗಿಸಿಕೊಂಡು ಈ ಒಂದು ಸಾಮಾಜಿಕ ನ್ಯಾಯದ ಕಾನ್ಸೆಪ್ಟ್ ನೊಂದಿಗೆ ಭಯಮುಕ್ತ ಸ್ವಾತಂತ್ರ್ಯ ಮತ್ತು ಹಸಿವು ಸ್ವಾತಂತ್ರ್ಯ ಅನ್ನುವಂತಹ ಆ ಒಂದು ಕಾನ್ಸೆಪ್ಟ್ಗೋಸ್ಕರ ಒಂದಷ್ಟು ಸಮಯಗಳನ್ನು ಮೀಸಲಿಟ್ಟುಕೊಂಡು ಜನಸೇವೆಯ ಉದ್ದೇಶಕ್ಕಾಗಿ ರಾಜಕೀಯಕ್ಕೆ ಬಂದವರು. ಅವರಿಗೆ ನೀವು ಅಂತಹ ತೊಂದರೆಗಳನ್ನ ಕೊಡ್ಲಿಕ್ಕೆ ಹೋಗಬೇಡಿ. ಅದು ಬಿಟ್ಟು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ವತಿಯಿಂದ ಏನೆಲ್ಲ ಸವಲತ್ತುಗಳು ನಿಮಗೆ ಬೇಕಾಗಿದೆ, ನಿಮ್ಮ ಮಕ್ಕಳಿಗೆ ಶೈಕ್ಷಣಿಕವಾದಂತಹ ಸ್ಕಾಲರ್ಶಿಪ್ಗಳು ಏನ್ ಬೇಕಾಗಿದೆ, ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಯಾವುದಾದ್ರೂ ವ್ಯವಸ್ಥೆಗಳು, ಯಾವುದಾದ್ರೂ ಯೋಜನೆಯ ಮೂಲಕ ನಿಮಗೆ ಬೇಕಾಗಿದ್ರೆ ಇಂತಹ 10 ಹಲವು ವಿಚಾರಗಳಿಗಾಗಿ ನೀವು ಅವರನ್ನ ಮುಕ್ತವಾಗಿ ಸಂಪರ್ಕಿಸಬಹುದು. ಆದ್ರೆ ದುಡ್ಡಿನ ವಿಚಾರಕ್ಕಾಗಿ ಆ ಒಂದು ಪೀಡನೆಯನ್ನ ನಿಲ್ಲಿಸಬೇಕು ಅನ್ನುವಂತಹ ಆ ಒಂದು ವಿಜ್ಞಾಪನೆಯನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಮಾಡಲಿಕ್ಕಿದ್ದೇನೆ. ಅಂತಹ ಬೇಡಿಕೆಯಿಂದ ನಾವು ದೂರ ನಿಂತಹ ಸಂದರ್ಭದಲ್ಲಿ ನಮ್ಮ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಅತ್ಯಂತ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ಸೂರಿಂಜೆಯ ಜನತೆ ನೀಡ್ತಾರೆ ಅನ್ನುವಂತಹ ಭರವಸೆಯು ಕೂಡ ನಮಗಿದೆ. ಗೆದ್ದಂತಹ ಎಲ್ಲ ಅಭ್ಯರ್ಥಿಗಳಿಗೆ ಅವರು ನೈಜವಾದಂತಹ ಜನಸೇವೆಯನ್ನ ಮಾಡಲಿಕ್ಕೆ ಸೃಷ್ಟಿಕರ್ತನು ಅನುಗ್ರಹಿಸಲಿ. ಬಂಧುಗಳೇ, ದೇಶದ ರಾಜಕೀಯ ವಿದ್ಯಮಾನದ ಬಗ್ಗೆ ನಾವು ಗಮನಿಸಬೇಕಾಗಿದೆ.
ಇವತ್ತು ಸುಪ್ರೀಂ ಕೋರ್ಟ್ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರಿಗೆ ವಾರ್ನಿಂಗ್ ಅನ್ನು ಮಾಡಿದೆ. ದೇಶದ ಕೇಂದ್ರ ಸರ್ಕಾರಕ್ಕೆ ಒಂದು ಕಟ್ಟಾಜ್ಞೆಯನ್ನ ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ರೈತರ ಸಮಸ್ಯೆಯನ್ನ ಬಗೆಹರಿಸುವುದಾದರೆ ನೀವು 3 ದಿನದ ಒಳಗಾಗಿ ಬಗೆಹರಿಸಿ, ಇಲ್ಲಂತ ಹೇಳಿದ್ರೆ ರೈತರ ಸಮಸ್ಯೆಯನ್ನ ಸುಪ್ರೀಂ ಕೋರ್ಟ್ ಎತ್ತಿಕೊಂಡು ಆ ಸಮಸ್ಯೆಗೆ ಒಂದು ಪರಿಹಾರವನ್ನ ಈ ದೇಶದ ಸುಪ್ರೀಂ ಕೋರ್ಟ್ ನೀಡಲಿದೆ ಅನ್ನುವಂತಹ ಒಂದು ಎಚ್ಚರಿಕೆಯೊಂದಿಗೆ ನರೇಂದ್ರ ಮೋದಿ ಅವರಿಗೆ ಛೀಮಾರಿಯನ್ನ ಇವತ್ತು ದೇಶದ ಸುಪ್ರೀಂ ಕೋರ್ಟ್ ಹಾಕಿದೆ. ಅದು ಎಷ್ಟು ಸತ್ಯ ಎಷ್ಟು ಮಿಥ್ಯ ಅಂತ ಹೇಳುವಂತದ್ದು ಇನ್ನೂ ಕೂಡ ಖಾತರಿ ಇಲ್ಲ. ಹೇಳಿಕೆ ನೀಡಿರುವಂತದ್ದು ಸತ್ಯ, ಅದನ್ನು ಸುಪ್ರೀಂ ಕೋರ್ಟ್ ಎಷ್ಟರ ಮಟ್ಟಕ್ಕೆ ಪಾಲನೆ ಮಾಡ್ತದೆ ಅನ್ನುವಂಥದ್ದು ಅದರ ಬಗ್ಗೆ ನಮಗೆ ಅಷ್ಟು ಖಾತರಿ ಇಲ್ಲ. ಯಾಕೆಂತ ಹೇಳಿದ್ರೆ ಬಾಬರಿ ಮಸೀದಿಯ ತೀರ್ಪು ಬಂದ ನಂತರ ಸುಪ್ರೀಂ ಕೋರ್ಟ್ ಕೂಡ ಸಂಘ ಪರಿವಾರ ಮತ್ತು ಬಿಜೆಪಿಯ ಕೈಗೊಂಬೆ ಆಗಿದೆ ಅನ್ನುವಂತಹ ಒಂದು ಸಂಶಯ ಇಡೀ ದೇಶದ ಜನತೆಯಲ್ಲಿದೆ. ಆದ್ರೆ ಈ ಒಂದು ಚೀಮಾರಿಯನ್ನ ನಾವೆಲ್ಲರೂ ಅತ್ಯಂತ ಸೀರಿಯಸ್ ಆಗಿ ಗಂಭೀರವಾಗಿ ಈ ಒಂದು ಚೀಮಾರಿಯನ್ನ ಪರಿಗಣಿಸಬೇಕಾಗಿದೆ. ದೇಶದ ವ್ಯವಸ್ಥೆಯನ್ನ ಯಾವ ರೀತಿ ಈ ಬಿಜೆಪಿ ಮತ್ತು RS ಗಳು ಕೊಂಡೋಗ್ತಾ ಇದ್ದಾರೆ ಅನ್ನೋದನ್ನ ನಾವುಗಳು ಗಮನಿಸಬೇಕಾಗಿದೆ. ನಾವು ನಡೆದದ್ದೇ ದಾರಿ, ನಾವು ಹೋದದ್ದೇ ದಾರಿ, ನಾವು ಮಾಡಿದ್ದೇ ಕಾನೂನು ಅಂತ ಹೇಳಿ ಮೆರೆದಾಡುವಂತಹ ಈ ಬಿಜೆಪಿಗರಿಗೆ ಒಂದು ಶಕ್ತಿಯುತವಾದಂತಹ ಒಂದು ಪ್ರತಿರೋಧದ ಅನಿವಾರ್ಯತೆ ಈ ದೇಶದಲ್ಲಿ ಇದೆ ಬಂಧುಗಳೇ. ಅವರನ್ನ ಇವತ್ತು ಪ್ರಶ್ನೆ ಮಾಡುವವರಿಲ್ಲ, ಅವರು ಮಾಡಿದಂತಹ ಕ್ರೌರ್ಯತೆಯ ಬಗ್ಗೆ ಕೇಳುವವರಿಲ್ಲ, ಅವರ ಶೋಷಣೆಯ ಬಗ್ಗೆ ನ್ಯಾಯಾಲಯಕ್ಕೆ ಹೋಗಿ ಹೋರಾಟವನ್ನು ಮಾಡುವವರಿಲ್ಲ. ಬದಲಾಗಿ ಎಲ್ಲವೂ ಕೂಡ ಕಾಂಪ್ರಮೈಸ್. ಒಂದು ರೂಮಿನಲ್ಲಿ ಕುಳಿತು ಜಾತ್ಯತೀತ ಮನಸ್ಥಿತಿಯವರು, ಅದೇ ರೀತಿ ಬೇರೆ ಬೇರೆ ಮನಸ್ಥಿತಿಯವರು ಎಲ್ಲರೂ ಕೂಡ ಇವತ್ತು ಬಿಜೆಪಿಯೊಂದಿಗೆ ಒಂದು ಅಂತರ್ ಸಂಬಂಧವನ್ನ ಇಟ್ಟುಕೊಂಡು ಕಾಂಪ್ರಮೈಸ್ ಅನ್ನ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಇವರು ಆಡಳಿತ ಮಾಡಿದಂತಹ ಸಂದರ್ಭದಲ್ಲಿ ಮಾಡಿದಂತಹ ಭ್ರಷ್ಟಾಚಾರಗಳು, ಆ ಭ್ರಷ್ಟಾಚಾರ ಪ್ರಕರಣಗಳು ಇವರ ತಲೆ ಮೇಲೆ ತೂಗುಗತ್ತಿಯಂತೆ ನೇತಾಡ್ತಾ ಇದೆ. ಅದನ್ನ ಬಿಜೆಪಿಯವರು ಇವರಿಗೆ ತೋರಿಸಿಕೊಂಡು, ಆ ತೂಗುಗತ್ತಿಯನ್ನು ತೋರಿಸಿಕೊಂಡು ಎಲ್ಲಿಯಾದ್ರೂ ನೀವು ನಮ್ಮ ವಿರುದ್ಧ ಮಾತನಾಡಿದ್ರೆ ಇದು ನಿಮ್ಮ ತಲೆ ಮೇಲೆ ಬೀಳ್ಲಿಕ್ಕಿದೆ ಅನ್ನುವಂತಹ ಆ ಒಂದು ಭಯದ ವಾತಾವರಣವನ್ನ ಕ್ರಿಯೇಟ್ ಮಾಡಿಕೊಂಡು ದೇಶದಲ್ಲಿ ಒಂದು ವಿರೋಧ ಪಕ್ಷವೇ ಇಲ್ಲದ ರೀತಿಯಲ್ಲಿ ಅವರಿಗೆ ವಿರೋಧ ಭಾಸವಾಗಿ ಮಾತನಾಡುವಂತಹ ಒಂದು ಶಕ್ತಿಯೇ ಇಲ್ಲದಂತಹ ನಿರ್ವೀರ್ಯವಾದಂತಹ ಒಂದು ವ್ಯವಸ್ಥೆಯನ್ನ ಇವತ್ತು ಬಿಜೆಪಿ ಮಾಡ್ತಾ ಇದೆ. ನಮ್ಮ ಜಾತ್ಯತೀತದ ಮುಖವಾಡವನ್ನು ಹೊತ್ತಂತಹ 10 ಹಲವಾರು ಪಕ್ಷದ ನಾಯಕರು ಅವರು ಮಾಡಿದಂತಹ ಆ ಒಂದು ನೀಚ ಕೆಲಸಕ್ಕೋಸ್ಕರ ಅವರು ಕೂಡಿಟ್ಟಂತಹ ಆ ಒಂದು ಆಸ್ತಿ ಪಾಸ್ತಿಗಳು ನಶಿಸಿ ಹೋಗಬಹುದು ಅನ್ನುವಂತಹ ಭಯದಿಂದ ಇವತ್ತು ಬಿಜೆಪಿಗರು ವಿರುದ್ಧ ಯಾರು ಕೂಡ ಸುಳ್ಳುತ್ತಾ ಇಲ್ಲ. ಯಾರಾದ್ರೂ ಮಾತನಾಡಿದ್ರೆ ಅವರ ಮೇಲೆ ಸಿಬಿಐ ದಾಳಿ ಆಗ್ತದೆ, ಯಾರಾದ್ರೂ ಮಾತನಾಡಿದ್ರೆ ಅವರ ಮೇಲೆ ಇಡಿ ದಾಳಿ ಆಗ್ತದೆ, ಯಾರಾದ್ರೂ ಮಾತನಾಡಿದ್ರೆ ಅವರ ಮೇಲೆ NI ದಾಳಿ ಆಗ್ತದೆ. ಇದನ್ನ ಕಂಡು ಭಯಪಟ್ಟಿದ್ದಾರೆ. ಇವತ್ತು ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳು ಕೂಡ ಭಯಪಟ್ಟಿದ್ದಾರೆ. ಆದರೆ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಇಡಿ ಅವರನ್ನ ಓಡಿಸಿದಂತಹ ಒಂದು ಘಟನೆ ಇದ್ರೆ ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಮಾತ್ರ ಅನ್ನೋದನ್ನ ಯಾಕೆ ಓಡಿಸಿದ್ದೇವೆ ಅಂತ ಹೇಳಿದ್ರೆ, ನಾವು ತಪ್ಪನ್ನ ಮಾಡದೇ ಇರುವ, ನಾವು ಅಕ್ರಮ ಸಂಪತ್ತನ್ನು ಗಳಿಸದೇ ಇರುವವರು, ಯಾರ ಕೈಯಲ್ಲೂ ಕೂಡ ದುಡ್ಡಿಗಾಗಿ ಕೈ ಒಡ್ಡದಂತಹ ಜನಸಾಮಾನ್ಯರ ಪಕ್ಷವಾಗಿರತಕ್ಕಂತಹ ಈ ಒಂದು ಪಕ್ಷದಲ್ಲಿ ಇಡಿಗಳಿಗೆ NIAಗಳಿಗೆ ಯಾವುದೇ ಕೆಲಸಗಳು ಖಂಡಿತವಾಗಿಯೂ ಇಲ್ಲ ಅನ್ನುವಂತಹ ಪೂರ್ಣ ಭರವಸೆಯೊಂದಿಗೆ ಆತ್ಮವಿಶ್ವಾಸದೊಂದಿಗೆ ಅವರನ್ನ ಓಡಿಸಿದ್ದೇವೆ. ಮತ್ತು ಇವತ್ತಿಗೂ ಕೂಡ ಅವರ ವಿರುದ್ಧ ನಾವು ಸಮರವನ್ನು ಸಾರಿದ್ದೇವೆ. ನಮಗೆ ವಿಶ್ವಾಸ ಇದೆ, ನಮ್ಮ ಒಬ್ಬೊಬ್ಬ ನಾಯಕರು ಮತ್ತು ನಮ್ಮ ಪಕ್ಷ ನೀವು ಮಾಡಿದಂತಹ ಆರೋಪದಿಂದ ಮುಕ್ತವಾಗಿ ಆದಷ್ಟು ಬೇಗ ಕೋರ್ಟ್ನಿಂದ ನಾವು ಕ್ಲೀನ್ ಚೀಟ್ ಅನ್ನ ಪಡೀಲಿಕ್ಕಿದ್ದೇವೆ ಅನ್ನುವುದನ್ನ ಆ ಒಂದು ಆತ್ಮವಿಶ್ವಾಸ ಇದೆ. ಆತ್ಮವಿಶ್ವಾಸ ಅನ್ನುವಂಥದ್ದು ಅದು ಸುಮ್ಮನೆ ಬರುವುದಲ್ಲ, ನಾವು ಮಾಡುವಂತಹ ಆ ಒಂದು ಕ್ರಿಯೆಗಳಿಂದ, ನಾವು ತೆಗೆದುಕೊಂಡಿರುವಂತಹ ದೃಢ ನಿಲುವುಗಳಿಂದ. ಬಂಧುಗಳೇ, ಹತ್ರಾಸ್ ಪ್ರಕರಣದಲ್ಲಿ ನಮ್ಮ ಕಾರ್ಯಕರ್ತರನ್ನ ಬಂಧಿಸಲಾಗಿತ್ತು.
ನಮ್ಮ ಒಬ್ಬ ಪತ್ರಕರ್ತರನ್ನ ಬಂಧಿಸಲಾಗಿತ್ತು. ಇವತ್ತು ನ್ಯಾಯಾಲಯ ಹೇಳ್ತಾ ಇದೆ ಹತ್ರಾಸ್ ಗಲಭೆಯ ಪ್ರಕರಣಕ್ಕೂ ಅವರಿಗೂ ಯಾವುದೇ ಸಂಬಂಧಗಳಿಲ್ಲ ಅಂತ ಹೇಳಿ ಅವರಿಗೆ ಕ್ಲೀನ್ ಚೀಟ್ ಅನ್ನ ನೀಡಿ ಅವರನ್ನ ಇವತ್ತು ಬಿಡುಗಡೆಗೊಳಿಸಿದೆ. ಬಂಧುಗಳೇ, ಇಂತಹ ಹಲವಾರು ಪ್ರಕರಣಗಳು ನಮ್ಮ ಮೇಲೆ ಮಾಡಿದಂತಹ ಶೋಭಾ ಕರಂದ್ಲಾಜೆ ಮಾಡಿದಂತಹ ಪ್ರಕರಣದಲ್ಲೂ ಶೋಭರ ವಿರುದ್ಧ ನಾವು ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಕೋರ್ಟ್ ಚೂಮಾರಿಯನ್ನ ಹಾಕಿಕೊಂಡು ಅವರು ಸೈನ್ ಕಟ್ಟುವ ರೀತಿಯಲ್ಲಿ ಅವರಿಗೆ ಆರ್ಡರ್ ಅನ್ನು ಮಾಡಿದೆ ಅಂತ ಹೇಳಿದರೆ ನಾವು ಸತ್ಯ ಪಥದಲ್ಲಿ ಇದ್ದೇವೆ ಅಂತ ಹೇಳುವಂತಹ ಆ ಒಂದು ವಿಚಾರವನ್ನ ಅರ್ಥ ಮಾಡಿಕೊಳ್ಬೇಕು. ಮೈಸೂರಿನ ಜೈಲ್ ಬರುವ ಸಂದರ್ಭದಲ್ಲೂ ಕೂಡ ಅಲ್ಲಿಯ ಪೊಲೀಸ್ ಇಲಾಖೆಗಳಿಗೆ 50,000 ದಂಡವನ್ನ ಈ ರಾಜ್ಯದ ಹೈಕೋರ್ಟ್ ವಿಧಿಸಿದೆ ಅಂತ ಹೇಳಿದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸತ್ಯ ಪಥದಲ್ಲಿ ಇರುವುದಕ್ಕೆ ಇರುವಂತಹ ಸಾಕ್ಷಿಗಳಾಗಿರ್ತದೆ. ಇವೆಲ್ಲವೂ ಕೂಡ ಅದೇ ವಿಚಾರವಾಗಿ ಆ ಒಂದು ಆತ್ಮವಿಶ್ವಾಸದಿಂದ ನಾವು ತಪ್ಪುಗಳನ್ನ ಮಾಡಿಲ್ಲ ಅನ್ನುವಂತಹ ಆ ಒಂದು ದೃಢ ನಿಲುವಿನಿಂದ ಯಾವುದೇ ಹೋರಾಟಕ್ಕೆ ಕೂಡ ನಾವು ಮುನ್ನುಗ್ತಲೇ ಇರ್ತೇವೆ. ಉಜಿರೆಯ ಪ್ರಕರಣದಲ್ಲೂ ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಇರುವಂತಹ ಹಠ ಅದೇ ಆಗಿರ್ತದೆ. ಇವತ್ತು ಬಹಳಷ್ಟು ಜನರು ಕೇಳ್ತಾ ಇದ್ದಾರೆ, ಯಾಕೆ ಹಠ ಕಟ್ತಾ ಇದ್ದೀರಾ? ಆ ಒಳಗಿರುವಂತವರಿಗೆ ಬೇಲನ್ನು ತೆಗೆದು ಅವರನ್ನು ಬಿಡುಗಡೆ ಮಾಡಿ ಇದನ್ನ ಒಂದು ಮುಗಿಸಿ ಬಿಡಬಹುದಲ್ಲ. ಅಷ್ಟು ಸುಲಭವಾಗಿ ಎಸ್ಡಿಪಿ ಪ್ರಕರಣಗಳನ್ನ ಸುಳ್ಳಾರೋಪಗಳನ್ನ ಮುಗಿಸುವುದಿಲ್ಲ ಬಂಧುಗಳೇ. ಆ ಉಜಿರೆಯಲ್ಲಿ ಪಾಕ್ ಪರ ಘೋಷಣೆ ಅನ್ನುವಂತಹ ಒಂದು ಷಡ್ಯಂತ್ರವನ್ನ ಹೆಣೆದುಕೊಂಡು ಸ್ವತಃ ಬಿಜೆಪಿಗರೇ ಪಾಕ್ ಪರ ಘೋಷಣೆಯನ್ನ ಕೂಗಿ ಅದನ್ನ ಎಸ್ಡಿಪಿಯ ತಲೆಗೆ ಕಟ್ಟಿದಂತಹ ಆ ಒಂದು ಪ್ರಕರಣದ ಬಗ್ಗೆ ನಾವು ಸುಮ್ಮನೆ ಇರಬೇಕಾ? ಖಂಡಿತವಾಗಿಯೂ ಆ ಅಮಾಯಕರ ಕೇಸನ್ನ ಇಲ್ಲಿಯ ಪೊಲೀಸ್ ಇಲಾಖೆ ಹಿಂಪಡೆಯುವವರೆಗೂ ಕೂಡ ಅವರ ಆ ಕೇಸ್ನ ಮೇಲೆ ಈ ರಿಪೋರ್ಟ್ ಅನ್ನು ದಾಖಲಿಸುವವರೆಗೂ ಕೂಡ ನಾವು ಸುಮ್ಮನೆ ಇರುವುದಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಅನ್ಯಾಯವನ್ನು ಮಾಡಿರುವವರು ಬಿಜೆಪಿಗರು, ಇಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ, ಇಲ್ಲಿರ್ತಕ್ಕಂತಹ ಪೊಲೀಸ್ ಇಲಾಖೆ ನಮ್ಮ ತೆರಿಗೆಯ ಹಣವನ್ನ ತಿಂದುಕೊಂಡು ನಮಗೆ ವಿರುದ್ಧವಾಗಿ ನಿಲ್ಲುವಂತಹ ಈ ಒಂದು ಪೊಲೀಸ್ ವ್ಯವಸ್ಥೆ ವಿರುದ್ಧ ನಾವು ಮಾತನಾಡಬೇಡುವ? ಇದು ಹಳೆಯ ಕಾಲ ಅಲ್ಲ, ಮೌನವಾಗಿ ಕೂತ್ಕೊಳ್ಳಿಕ್ಕೆ ಕಾಂಗ್ರೆಸ್ನ ಆ ಒಂದು ಕಾಲ ಅಲ್ಲ, ಅದು ಮುಕ್ತಾಯವಾಗಿದೆ. ಇದು ಎರಡನೇ ಒಂದು ಪರ್ವವಾಗಿರ್ತದೆ. ಇದು ಎಸ್ಡಿಪಿಐ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕ್ಷಣ ನಮ್ಮನ್ನ ನೀವು ಎದುರಿಸಬೇಕಾಗ್ತದೆ. ನಾವು ಅವಕಾಶವನ್ನ ನೀಡಿದ್ದೇವೆ ಪೊಲೀಸ್ ಇಲಾಖೆಗೆ. 2 ಬಾರಿ ಪ್ರತಿಭಟನೆ ಮಾಡಿ ಪೊಲೀಸರ ಮಾತಿಗೆ ನಾವು ಬೆಲೆಯನ್ನ ಕೊಟ್ಟು, ಯಾಕೆಂತ ಹೇಳಿದರೆ ನಾವು ಮಾನವೀಯತವಾದಿಗಳು. ಮಾನವೀಯತೆ ಅನ್ನುವಂಥದ್ದು ನಮ್ಗಿದೆ. ಪೊಲೀಸ್ ಇಲಾಖೆಯ ಕೈ ಕಟ್ತಾ ಇರುವವರು ಯಾರು, ಪ್ರೆಷರ್ ಆಗ್ತಾ ಇರುವವರು ಯಾರು, ಇವೆಲ್ಲವೂ ಕೂಡ ನಮಗೆ ಗೊತ್ತಿದೆ. ನಮ್ಮಲ್ಲಿ ಒಂದು ಸಂಸ್ಕೃತಿ ಇದೆ. ವಿಷಪೂರಿತವಾದಂತಹ ಹಾವು ಬಂದರೂ ಕೂಡ ನಾವೊಂದು 3 ಸಲ ಅದಕ್ಕೆ ಏನ್ ಮಾಡ್ತೇವೆ, 3 ಸಲ ಅದಕ್ಕೆ ಸಾರ್ತೇವೆ. 3 ಸಲ ಸಾರ್ತೇವೆ. ಪೊಲೀಸ್ ಇಲಾಖೆಗೂ ಕೂಡ ನಾವು ಬೆಳ್ತಂಗಡಿಯಲ್ಲಿ 2 ಅವಕಾಶವನ್ನ ನೀಡಿದ್ದೇವೆ. ಕೊನೆಗೆ ಪೊಲೀಸ್ ಇಲಾಖೆ ಕೇಳಿದಂತಹ 4 ದಿನದ ಸಮಯಾವಕಾಶವನ್ನು ಕೂಡ ನೀಡಿದ್ದೇವೆ. ಯಾವುದಕ್ಕೂ ಕೂಡ ನೀವು ಜಗ್ಗತೆ ಇದ್ರೆ ಇನ್ಶಾ ಅಲ್ಲಾ ನಾವು ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ರೀತಿಯಲ್ಲಿ ಎಸ್ಪಿ ಕಚೇರಿಗೆ ಮಾರ್ಚ್ ಅನ್ನ ಇನ್ಶಾ ಅಲ್ಲಾ ನಾವು ನಡೆಸಲಿದ್ದೇವೆ. ನಾವು ಎಸ್ಪಿ ಕಚೇರಿ ಅಥವಾ ಎಸ್ಪಿ ಚಲೋ ಅನ್ನುವಂತಹ ಆ ಒಂದು ಕಾರ್ಯಕ್ರಮವನ್ನ ಇನ್ನೂ ಕೂಡ ಕೈಬಿಟ್ಟಿಲ್ಲ. ಈ ಒಂದು ವೇದಿಕೆಯಲ್ಲಿ ನಾವು ಪೊಲೀಸ್ ಇಲಾಖೆಗೆ ಹೇಳ್ತಾ ಇರುವಂತದ್ದು, ಇದೇ ಬರುವ 15ನೇ ತಾರೀಕಿನಂದು ಇನ್ಶಾ ಅಲ್ಲಾ ಅದರ ಒಳಗಾಗಿ ಆ ಅಮಾಯಕ ಮುಸಲ್ಮಾನರಿಗೆ ನ್ಯಾಯ ಸಿಗದಿದ್ದರೆ, ಆ ಪಾಕ್ ಪರ ಘೋಷಣೆ ಕೂಗಿದಂತಹ ಬಜರಂಗ ದಳದ ಕಾರ್ಯಕರ್ತರನ್ನ ಬಂಧಿಸಿ ಅವರನ್ನು ಜೈಲಿಗೆ ಅಟ್ಟದಿದ್ದರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಆ ಕಟ್ಟಾಳುಗಳು, ಆ ಕಾರ್ಯಕರ್ತರು ಇಡೀ ಜಿಲ್ಲೆಯ ಜನತೆಯನ್ನು ಒಂದಾಗಿಸಿಕೊಂಡು ಇನ್ಶಾ ಅಲ್ಲಾ ಎಸ್ಪಿ ಕಚೇರಿಗೆ ಮಾರ್ಚ್ ಅನ್ನು ಮಾಡಲಿಕ್ಕಿದ್ದೇವೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಬೇಕಾಗಿದೆ ಅನ್ನುವಂತಹ ಸಂದೇಶವನ್ನಾಗಿರ್ತದೆ ಈ ಒಂದು ವೇದಿಕೆಯ ಮೂಲಕ ನಾವು ನೀಡ್ತಾ ಇರುವಂತದ್ದು. ಹೋರಾಟ ನಮಗೆ ಹೊಸದಲ್ಲ. ಲಾಠಿ ಏಟುಗಳನ್ನು ತಿಂದವರು, ಜೈಲು ವಾಸವನ್ನ ಅನುಭವಿಸಿದವರು, ಪ್ರತಿಯೊಂದನ್ನು ಕೂಡ ಸವೆದವರು, ಈ ಒಂದು ರಣರಂಗಕ್ಕೆ ಇಳಿಯುವಂತಹ ಸಂದರ್ಭಗಳಲ್ಲಿ ನಮಗೆ ಗೊತ್ತಿತ್ತು ಇಲ್ಲಿ ಬಿಜೆಪಿ
ಬಿಜೆಪಿಗರೇನು, ಕಾಂಗ್ರೆಸ್ಗರೇನು, ಕಮ್ಯುನಿಸ್ಟರ್ ಏನು, ಎಲ್ಲರೂ ಕೂಡ ನಮ್ಮ ಈ ಒಂದು ಸತ್ಯ ಸಂದೇಶದ ಭಯಮುಕ್ತ ಸ್ವಾತಂತ್ರ್ಯ ಮತ್ತು ಹಸು ಮುಕ್ತ ಸ್ವಾತಂತ್ರ್ಯದ ಘೋಷಣೆಯ ವಿರುದ್ಧವಾಗಿ ನಿಲ್ತಾರೆ ಅನ್ನುವಂತಹ ವಿಚಾರ ಆರಂಭ ಕಾಲದಲ್ಲಿ ಗೊತ್ತಿದ್ದುಕೊಂಡೇ ತಿಳಿದುಕೊಂಡೇ ಈ ರಣರಂಗಕ್ಕೆ ಇಳಿದವರು ನಾವು. ಇವೆಲ್ಲವನ್ನು ಕೂಡ ನಾವು ಇವತ್ತು ನಿರೀಕ್ಷಿಸ್ತಾ ಇರುವಂತವರಲ್ಲ, ಅಥವಾ ನಿಮ್ಮ ಈ ಎಲ್ಲ ಪ್ರಕ್ರಿಯೆಗಳ ಮೂಲಕ ಪ್ರತಿಕ್ರಿಯೆಗಳ ಮೂಲಕ ನಾವು ಆಶ್ಚರ್ಯಚಕಿತಗೊಳ್ಳುವುದಿಲ್ಲ. ಯಾಕೆಂತ ಹೇಳಿದ್ರೆ ಇದೆಲ್ಲವೂ ಕೂಡ ನಡೀತದೆ ಅಂತ ಹೇಳಿ ನಮಗೆ ಗೊತ್ತಿತ್ತು. ಇನ್ನೂ ಒಂದಷ್ಟು ನಮ್ಮ ನಾಯಕರುಗಳನ್ನ ನೀವು ಬಂಧಿಸಿ ಜೈಲಲ್ಲಿ ಇರ್ತೀರಾ ಅನ್ನುವಂತಹ ಸತ್ಯವೂ ಕೂಡ ನಮಗೆ ಗೊತ್ತಿದೆ. ನೀವು ನಮ್ಮ ಎಷ್ಟೇ ನಾಯಕರನ್ನ ಜೈಲಿಗಟ್ಟಿದ್ರು ಕೂಡ, ಎಷ್ಟೇ ಕಾರ್ಯಕರ್ತರನ್ನು ಕೂಡ ಜೈಲಿಗಟ್ಟಿದ್ರು ಕೂಡ ಈ ಸಮಾಜದಲ್ಲಿ ನಮ್ಮ ಸಿದ್ಧಾಂತವನ್ನ ಆಲ್ರೆಡಿ ನಾವು ಭಿತ್ತಿಯಾಗಿದೆ. ನೀವು ಎಷ್ಟು ಮಂದಿಯನ್ನ ಬಂಧಿಸ್ತೀರಾ, ಎಷ್ಟು ವ್ಯಕ್ತಿಗಳನ್ನು ತಡೆಯುವಂತಹ ಪ್ರಯತ್ನ ಮಾಡ್ತೀರಾ, ಅದಕ್ಕಿಂತ ದುಪ್ಪಟ್ಟು ಅಲ್ಲ 3 ಪಟ್ಟು ಜನಸಮೂಹಕ್ಕೆ ಈಗಾಗಲೇ ಈ ಸೈದ್ಧಾಂತಿಕವಾದಂತಹ ಸಂದೇಶ ತಲುಪಿ ಆಗಿದೆ ಅನ್ನುವುದಕ್ಕಿರುವಂತಹ ಸ್ಪಷ್ಟ ಉದಾಹರಣೆ ಇತ್ತೀಚೆಗೆ ನಡೆದಂತಹ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಡೆದಂತಹ ಮತಗಳಾಗಿರ್ತದೆ. 225 ಸೀಟುಗಳನ್ನು ಪಡೆದಿರಬಹುದು. 200 ಸೀಟುಗಳಲ್ಲಿ 2ನೇ ಸ್ಥಾನವನ್ನು ಗಳಿಸಿದ್ದೇವೆ. ಅದಲ್ಲದೆ ನಾವು ಸ್ಪರ್ಧೆ ಮಾಡಿದಂತಹ 600ಕ್ಕೂ ಅಧಿಕ ಸೀಟುಗಳಲ್ಲಿ ನಾವು ಪಡೆದಂತಹ ಶೇಕಡವಾರು ಮತಗಳು ಸೂರಿಂಜೆಯಲ್ಲಿ ನಮ್ಮ ಸಹೋದರ ಅಬ್ದುಲ್ ಮಲಿಕ್ ಅವರು ಪಡೆದಂತಹ ಮತಗಳು, ಬಹುಶಃ ಲಿಯಾಕತ್ ಅವರು ಹೇಳಿದ್ರು 85% ಮತಗಳು. 85% ಮತಗಳು ಪಡಿಬೇಕಿದ್ರೆ ಸೂರಿಂಜೆಯ ಈ ವಾರ್ಡ್ನ ಮುಸ್ಲಿಂ ಸಮುದಾಯದ ಜೊತೆಗೆ ಹಿಂದೂ ಸಹೋದರರು, ಕ್ರೈಸ್ತ ಸಹೋದರರು, ದಲಿತ ಸಹೋದರರು ಕೂಡ ಅಬ್ದುಲ್ ಮಲಿಕ್ ರವರಿಗೆ ಮತದಾನ ಮಾಡಿದ್ದಾರೆ ಅನ್ನುವಂತಹ ಆ ಒಂದು ಸಾಕ್ಷಿ ಇವತ್ತು ಸೂರಿಂಜೆಯಲ್ಲಿದೆ. ಇದು ಕೇವಲ ಸೂರಿಂಜೆಯಲ್ಲಿ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಗೆದ್ದಂತಹ ಗ್ರಾಮ ಪಂಚಾಯತ್ನ ಒಂದೊಂದು ಸೀಟುಗಳಲ್ಲೂ ಕೂಡ ಎಲ್ಲ ಧರ್ಮದ ಸಹೋದರರು ಕೂಡ ಮತವನ್ನ ಚಲಾಯಿಸಿದ್ದಾರೆ. ಒಂದು ಕಾಲದಲ್ಲಿ ನಮ್ಮನ್ನ ದೂರ ಇಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದಂತಹ ಹಲವಾರು ಸಂಘಟನೆಗಳು, ಮುಸ್ಲಿಂ ಸಂಘಟನೆಗಳಾಗಿರಬಹುದು, ದಲಿತ ಸಂಘಟನೆಗಳಾಗಿರಬಹುದು, ಈ ಎಲ್ಲ ಸಂಘಟನೆಗಳು ಕೂಡ ಈ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಜೊತೆಗೆ ನಿಂತಿದಂತೆ ಹೇಳಿದ್ರೆ ಖಂಡಿತವಾಗಿಯೂ ಸಮಾಜ ಒಂದು ಪರ್ಯಾಯ ರಾಜಕೀಯ ವ್ಯವಸ್ಥೆಯನ್ನ ನಿರೀಕ್ಷಿಸ್ತಾ ಇದೆ ಅನ್ನುವುದರ ಒಂದು ಮುನ್ಸೂಚನೆಯಾಗಿರ್ತದೆ. ಮುಂದಿನ ದಿನಗಳಲ್ಲಿ ನಾವು ವಿಧಾನಸಭಾ ಚುನಾವಣೆಯನ್ನು ಸ್ಪರ್ಧೆ ಮಾಡುವಂತಹ ಸಂದರ್ಭಗಳಲ್ಲಿ, ಲೋಕಸಭಾ ಚುನಾವಣೆಯನ್ನು ಸ್ಪರ್ಧೆ ಮಾಡುವಂತಹ ಸಂದರ್ಭಗಳಲ್ಲಿ, ಜಿಲ್ಲಾ ಪಂಚಾಯತ್ ಚುನಾವಣೆ ಸ್ಪರ್ಧೆ ಮಾಡುವಂತಹ ಸಂದರ್ಭದಲ್ಲಿ ಈ ಜನತೆ ನಮ್ಮೊಂದಿಗೆ ಜಾತಿ ಮತ ಭೇದ ಮರೆತು ನಮ್ಮ ಜೊತೆ ನಿಲ್ತಾರೆ ಅನ್ನುವಂತಹ ವಿಶ್ವಾಸ ನಮಗಿದೆ. ಯಾಕೆಂತ ಹೇಳಿದರೆ ನಮ್ಮ ಕಾರ್ಯಕರ್ತರನ್ನ ಆ ರೀತಿ ಬೆಳೆಸಿದ್ದೇವೆ ನಾವು. ಕೊರೋನಾದ ಸಂದರ್ಭದಲ್ಲಿ ಸ್ವತಃ ತಂದೆಯ ಮೈಯತ್ ಪರಿಪಾಲನೆಯನ್ನ, ಅಂತ್ಯ ಸಂಸ್ಕಾರವನ್ನ ಮಾಡಲಿಕ್ಕೆ ಹಿಂದೇಟ ಆಗ್ತಾ ಇದ್ದಂತಹ ಸಂದರ್ಭ, ಸರ್ಕಾರ ನೇಮಿಸಿದಂತಹ ಆ ಉದ್ಯೋಗಸ್ಥರೊಂದಿಗೆ ಆ ಒಂದು ಹೆಣವನ್ನ ಮರಣವನ್ನ ನೀಡಿಕೊಂಡು ಅವರಿಗೆ ಬೇಕಾದಂತಹ ರೀತಿಯಲ್ಲಿ ಆ ಒಂದು ಅಂತ್ಯ ಸಂಸ್ಕಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ತನ್ನ ಜೀವವನ್ನ ಲೆಕ್ಕಿಸಿದೆ ಆ ಒಂದು ಮೃತ ಶರೀರಕ್ಕೆ ಒಂದು ಅಂತಿಮ ಗೌರವ, ಒಂದು ಒಳ್ಳೆಯ ರೀತಿಯಲ್ಲಿ ನಡಿಬೇಕು ಅನ್ನುವಂತಹ ಪರಿಕಲ್ಪನೆಯೊಂದಿಗೆ ಆ ಒಂದು ಅಂತ್ಯ ಸಂಸ್ಕಾರದ ಪರಿಪಾಲನೆಯನ್ನ ಮಾಡಲಿಕ್ಕೆ ಮುಂದಡಿ ಇಟ್ಟಂತಹ ಕಾರ್ಯಕರ್ತರು, ಅಂತಹ ಒಂದು ಸಮೂಹದಲ್ಲಿ ಮೊದಲಿಗರು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರಾಗಿದ್ದಾರೆ ಅನ್ನುವಂತಹ ಅಭಿಮಾನ. ನಾವು ಅವರಿಗೆ ಜಾತಿಯ ಬಗ್ಗೆ ಹೇಳಲಿಲ್ಲ, ನೀವು ಕೇವಲ ಮುಸಲ್ಮಾನರ ಮೈಯತ್ ಪರಿಪಾಲನೆ ಮಾತ್ರ ಮಾಡಬೇಕು, ಅಂತ್ಯ ಸಂಸ್ಕಾರವನ್ನ ಮಾತ್ರ ಮಾಡಬೇಕು ಅಂತ ಹೇಳಲಿಲ್ಲ. ನಾವು ಅವರಲ್ಲಿ ಯಾವುದೇ ಧರ್ಮ ನೋಡದೆ ಆ ಒಂದು ಶವಕ್ಕೆ ಅಥವಾ ಆ ಒಂದು ಮೃತ ಶರೀರಕ್ಕೆ ಅಂತಿಮ ಗೌರವವನ್ನು ಸಲ್ಲಿಸಬೇಕಾಗಿರುವಂತದ್ದು ನಮ್ಮ ಕರ್ತವ್ಯ ಅಂತ ಹೇಳಿ ತಿಳಿದುಕೊಂಡು ನಾವು ಅವರಿಗೆ ಆ ಒಂದು ಗೌರವಯುತವಾದಂತಹ ಅಂತ್ಯ ಸಂಸ್ಕಾರವನ್ನ ಮಾಡಿದ್ದೇವೆ. ಅದನ್ನ ರಾಜ್ಯದ ಜನತೆ ಕಂಡಿದ್ದಾರೆ, ಜಿಲ್ಲೆಯ ಜನತೆ ಕಂಡಿದ್ದಾರೆ. ಇವರು ಇಲ್ಲಿಯ ಮಾಧ್ಯಮಗಳು ಫೋಕಸ್ ಮಾಡುವಂತಹ ಎಸ್ಡಿಪಿಐ ಅಲ್ಲ, ಇಲ್ಲಿಯ ಬಿಜೆಪಿಗರು ಹೇಳುವಂತಹ ಎಸ್ಡಿಪಿಐ ಅಲ್ಲ, ಇಲ್ಲಿಯ ಕಾಂಗ್ರೆಸ್ಸಿಗರು ಹೇಳುವಂತಹ ಎಸ್ಡಿಪಿಐ ಅಲ್ಲ, ಇಲ್ಲಿಯ ಕಮ್ಯುನಿಸ್ಟರು ಹೇಳುವಂತಹ ಎಸ್ಡಿಪಿಐ ಅಲ್ಲ. ಇವರು ಅದೆಲ್ಲದಕ್ಕಿಂತಲೂ ಮಿಗಿಲಾದಂತಹ ಒಂದು ಅದ್ಭುತ ಶಕ್ತಿ ಇರತಕ್ಕಂತಹ ಮಾನವೀಯತಾವಾದಿಗಳು ಅಂತ ಹೇಳಿ ಪ್ರತಿ ಒಂದು ಧರ್ಮದ ಜನತೆಯೂ ಕೂಡ ಇವತ್ತು ಜಿಲ್ಲೆಯಲ್ಲಿ ಅರ್ಥ ಮಾಡಿಕೊಂಡಿದ್ದಾರೆ. ಇನ್ಶಾ ಅಲ್ಲಾ ಅವರ ಅರ್ಥೈಸುವಿಕೆ
ಯೋಜನೆಯನ್ನ ಇನ್ನಷ್ಟು ವ್ಯಾಪಕಗೊಳಿಸಲಿಕ್ಕಿದ್ದೇವೆ. ಅವರ ನಿರೀಕ್ಷೆಗೆ ತಕ್ಕಂತೆ ಇನ್ಶಾಅಲ್ಲಾ ಕಾರ್ಯನಿರ್ವಹಿಸಲಿಕ್ಕಿದ್ದೇವೆ ಬಂಧುಗಳೇ. ಖಂಡಿತವಾಗಿಯೂ ಅದು ಮುಂದಿನ ದಿನಗಳಲ್ಲಿ ನಮಗೆಲ್ಲರಿಗೂ ಶ್ರೀರಕ್ಷೆಯಾಗಲಿಕ್ಕಿದೆ ಇನ್ಶಾಅಲ್ಲಾ. ಇವತ್ತು ನಮ್ಮ ವೇದಿಕೆಯಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇರಬಹುದು, ಆದ್ರೆ ಮುಂದೊಂದು ದಿನ ಪ್ರತಿ ಒಂದು ಧರ್ಮದ ಜನರು ಕೂಡ ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ವೇದಿಕೆಯಲ್ಲಿ ಸಮಾನರಾಗಿ ಸಾಮಾಜಿಕ ನ್ಯಾಯದ ಸಂದೇಶದೊಂದಿಗೆ ಕೂರುವಂತಹ ದಿನಗಳು ಬಹಳ ದೂರ ಇಲ್ಲ ಅಂತ ಕೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ಯಾವುದು ಹಿಂದೂ ಧರ್ಮ ಕ್ರೌರ್ಯತೆಯನ್ನು ಪ್ರತಿಪಾದಿಸುವ ಹಿಂದೂ ಧರ್ಮವ? ಅತ್ಯಾಚಾರಕ್ಕೆ ಬೆಂಬಲವನ್ನ ನೀಡುವಂತಹ, ಕೊಲೆಯನ್ನ ಪ್ರೋತ್ಸಾಹಿಸುವಂತಹ, ಸಾಮೂಹಿಕ ಗುಂಪು ಹತ್ಯೆಯನ್ನ ಬೆಂಬಲಿಸುವಂತಹ, ನ್ಯಾಯ ನಿರಾಕರಣೆಯನ್ನ ಮಾಡುವಂತಹ, ಕಾರ್ಮಿಕರನ್ನು ಮತ್ತು ರೈತರನ್ನ ಮೂಲೆಗೆಸಲ್ಪಡುವಂತಹ ಬೋಧನೆಯನ್ನ ಮಾಡಿದೆಯ ಹಿಂದೂ ಧರ್ಮ? ಅಂತಹ ಒಂದು ಪ್ರತಿಪಾದನೆಯನ್ನು ಮಾಡಿದಂತಹ ಹಿಂದೂ ಧರ್ಮವ? ಖಂಡಿತವಾಗಿಯೂ ಅಲ್ಲ. ಶಾಂತಿ, ಸಹೋದರತೆ, ಸಹಬಾಳ್ವೆಯನ್ನ ಕಲಿಸಿಕೊಟ್ಟಂತಹ ಆ ಒಂದು ಹಿಂದೂ ಧರ್ಮವನ್ನ ಕ್ರೌರ್ಯತೆಯ ಒಂದು ಹಿಂದೂ ಧರ್ಮವಾಗಿ ಪರಿವರ್ತಿಸಿದಂತಹ ಈ ಬಿಜೆಪಿ ಮತ್ತು ಸಂಘ ಪರಿವಾರದ ಮೋಸವನ್ನ ನಮ್ಮ ಹಿಂದೂ ಸಹೋದರರಿಗೆ ತಿಳಿಸಿಕೊಡುವಂತಹ ಕೆಲಸ ಮಾಡಬೇಕಾಗಿದೆ ನಾವು. ಹಿಂದೂ ಮತ್ತು ಮುಸಲ್ಮಾನರ ಬಗ್ಗೆ ವೈರತ್ವವನ್ನ ಬಿತ್ತಿದಂತಹ ಇವರ ಹಿಡನ್ ಅಜೆಂಡಾಗಳ ಬಗ್ಗೆ ನಾವು ತಿಳಿಸಿಕೊಡ್ಬೇಕಾಗಿದೆ ಬಂಧುಗಳೇ. ಇವತ್ತು ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಆಯಿತು, ಭೂ ಸುಧಾರಣಾ ಕಾಯ್ದೆಯ ತಿದ್ದುಪಡಿ ಆಯಿತು, ಅದೇ ರೀತಿ APMC ಆಕ್ಟ್ ತಿದ್ದುಪಡಿ ಆಯಿತು. ಇದರಿಂದ ನಷ್ಟವಾಗಿರುವಂತದ್ದು ಯಾರಿಗೆ? ಮುಸ್ಲಿಂ ಸಮುದಾಯಕ್ಕಿಂತ ಹೆಚ್ಚು ನಷ್ಟವನ್ನ ಪಡೆದವರು ಇತರ ಧರ್ಮೀಯರು ಅನ್ನುವುದನ್ನ ಬಿಜೆಪಿಗರು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅಥವಾ ಇಲ್ಲಿ ಬಿಜೆಪಿಯನ್ನ ಬೆಂಬಲಿಸುವಂತಹ ನನ್ನ ಹಿಂದೂ ಸಹೋದರರು, ದಲಿತ ಸಹೋದರರು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಯಾರಿಗೆ ಭೂ ಸುಧಾರಣಾ ಕಾಯ್ದೆಯಿಂದ ನಷ್ಟ, ಯಾರಿಗೆ APMC ಆಕ್ಟ್ ನಿಂದ ನಷ್ಟವಾಗಿರ್ತಕ್ಕಂಥದ್ದು? ಗೋಹತ್ಯೆ ನಿಷೇಧದಿಂದ ನಮಗೆ ಧರ್ಮಸಮ್ಮತವಾದಂತಹ ಆಹಾರವನ್ನ ತಡೆಯುವಂತಹ ಶಕ್ತಿ ಅದು ಯಡಿಯೂರಪ್ಪಗೆಲ್ಲ ಬೇರೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಅದನ್ನ ನಾವು ನಮಗೆ ಧರ್ಮಸಮ್ಮತವಾದಂತಹ ಆಹಾರವನ್ನ ಹೇಗಾದ್ರೂ ನಾವು ಸವಿಯುತ್ತೇವೆ, ಅದನ್ನ ನಿಮ್ಗೆ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ರೈತಾಪಿ ವರ್ಗ, ಅವರಿಗೆ ಉಪಯೋಗಕ್ಕೆ ಬಾರದಂತಹ ಜಾನುವಾರುಗಳನ್ನ ಅವರು ಏನ್ ಮಾಡಬೇಕು? ಮಾಧ್ಯಮದ ಮುಂದೆ ಬಂದು ಅಳ್ತಾ ಇದ್ದಾರೆ ನನ್ನ ರೈತಾಪಿ ವರ್ಗ. ನಾವು ಈ ಗೊಡ್ಡು ದನಗಳನ್ನ ಏನ್ ಮಾಡಬೇಕು, ಯಾರಿಗೆ ಕೊಡ್ಬೇಕು? ಇವರು ಅಷ್ಟು ಸುಲಭವಾಗಿ ಈ ಒಂದು ಕಾನೂನನ್ನ ಜಾರಿಗೆ ತರ್ತಾರೆ. ನಮ್ಮ ಹೊಟ್ಟೆಗೆ ಇನ್ನು ನಾವು ತಣ್ಣೀರು ಬಟ್ಟೆಯನ್ನ ಕಟ್ಟಬೇಕು ಅಂತ ಹೇಳಿದವರು ಮುಸ್ಲಿಂ ಸಮುದಾಯದ ಜನರಲ್ಲ. ಇದೇ ಹಿಂದೂ ಧರ್ಮದ ರಕ್ಷಣೆ ಅಂತ ಕೇಳಿ ತಿರುಗಾಡ್ತಾ ಇರುವಂತಹ ನೀವು ಮಾಡಿದಂತಹ ಕಾನೂನಿನಿಂದ ತೊಂದರೆಗೆ ಒಳಗಾಗಿರುವಂತದ್ದು ಅದೇ ಹಿಂದೂ ಸಮಾಜ ಅನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಬಂಧುಗಳೇ. ನಮ್ಮ ಜವಾಬ್ದಾರಿ ಅದು. ನಾವು ಹಿಂದೂ ಮುಸ್ಲಿಂ ಅಂತ ಹೇಳಿ ವೈರತ್ವವನ್ನ ಸಾಧಿಸುವುದಕ್ಕಿಂತ ಹೆಚ್ಚಾಗಿ ಅವರು ಮಾಡುತ್ತಿರುವಂತಹ ಮಹಾ ವಂಚನೆಯ ಬಗ್ಗೆ ಇವತ್ತು ಜನತೆಗೆ ತಿಳಿಸಿಕೊಳ್ಬೇಕಾಗಿದೆ. ಇವತ್ತು ಮಸೀದಿಯ ಆಜಾನ್ ಕರೆಗಳ ನಿಷೇಧದ ಬಗ್ಗೆ ಮಾತನಾಡಲಿಕ್ಕಾಗ್ತದೆ. ಮೈಕ್ನ ಎಂತ ಅದು ಹೇಳುವಂತದ್ದು, ಮೈಕ್ ಪವರ್ ಇದೆ ಅಲ್ಲ, ಅದು ಇಷ್ಟಕ್ಕೆ, ಅದರ ಡಿಸಿಬಿಲಿಟಿಯನ್ನ ಇಷ್ಟಕ್ಕೆ ಸೀಮಿತಗೊಳಿಸಬೇಕು, ಆಜಾನ್ ಕರೆಯನ್ನು ಸ್ಥಗಿತಗೊಳಿಸಬೇಕು ಅನ್ನುವಂತಹ ಹುನ್ನಾರ, ಧ್ವನಿವರ್ಧಕ ನಿಷೇಧದ ಒಂದು ಕಾಯ್ದೆಯನ್ನು ಜಾರಿಗೆ ಬರಬೇಕು ಅನ್ನುವಂತಹ ಹುನ್ನಾರವು ಇವತ್ತು ದೇಶದಲ್ಲಿ ನಡೀತಾ ಇದೆ. ಮುಸ್ಲಿಂ ಸಮುದಾಯಕ್ಕೆ ಅದರಿಂದ ನಷ್ಟ ಇಲ್ಲ. ಮುಸ್ಲಿಂ ಸಮುದಾಯ ಮೈಕ್ ಇದ್ರೂ ಇಲ್ಲದಿದ್ರು ಮುಸ್ಲಿಂ ಸಮುದಾಯ ಆಜಾನ್ ಅನ್ನ ಕಿಯಾಮತ್ ದಿನದವರೆಗೂ ಕೂಡ, ಅಂತಿಮ ದಿನದವರೆಗೂ ಕೂಡ ನಾವು ಆಜಾನ್ ಕರೆಯನ್ನ ನೀಡ್ತಾನೆ ಇರ್ತೇವೆ. ಅದನ್ನು ತಡೆಯಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ನಮಗೆ ಮೈಕ್ ಮುಖ್ಯ ಅಲ್ಲ, ನಮಗೆ ಆಜಾನ್ ಮುಖ್ಯ. ಇನ್ಶಾಅಲ್ಲಾ ಅದು ಕಿಯಾಮತ್ ದಿನದವರೆಗೂ ಕೂಡ ಇಲ್ಲಿ ಚಾಲ್ತಿಯಲ್ಲಿರ್ತದೆ. ಖಂಡಿತವಾಗಿಯೂ ಅದು ದೈವದತ್ತವಾದಂತಹ ಒಂದು ವಿಚಾರ. ಅದನ್ನ ತಡೆಯಲಿಕ್ಕೆ, ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ರೆ ಧ್ವನಿವರ್ಧಕ ನಿಷೇಧದಿಂದ ಬಿಜೆಪಿ ಮಾಡಲಿಕ್ಕೆ ಹೊರಟಿರುವಂತದ್ದು ಏನನ್ನ ಅನ್ನುವುದನ್ನ ನಾವು ಹಿಂದೂ ಸಹೋದರರಿಗೆ ಅರ್ಥ ಮಾಡಿಕೊಳ್ಬೇಕಾಗಿದೆ. ಎಷ್ಟು ಇಲ್ಲಿ ಆಜಾನ್ ಕರೆಗಳು ನಡೀತದೋ ಅಷ್ಟು ಸ್ಥಳೀಯವಾಗಿರ್ತಕ್ಕಂತಹ ಸಣ್ಣ ಪುಟ್ಟ ದೇವಸ್ಥಾನಗಳಲ್ಲಿ ಅಥವಾ ಭಜನಾ ಮಂದಿರಗಳಲ್ಲಿ ಭಜನೆಗಳು ನಡೀತದೆ. ಈ ಭಜನೆಗಳು ಯಾರು ಮಾಡ್ತಾ ಇರುವಂತದ್ದು?
ನನ್ನ ಹಿಂದುಳಿದ ವರ್ಗದ ಹಿಂದೂ ಸಹೋದರರು, ಈ ಸಣ್ಣ ಸಣ್ಣ ದೇವಾಲಯಗಳನ್ನ ಕಟ್ಟಿ ಭಜನೆ ಪುರಸ್ಕಾರಗಳನ್ನ ಮಾಡುವವರು, ತಳಮಟ್ಟದಲ್ಲಿರ್ತಕ್ಕಂತಹ ಹಿಂದೂ ಸಹೋದರರು, ಇವತ್ತು ಅವರೆಲ್ಲ ಒಗ್ಗಟ್ಟಾಗಿ ಮಾಡುವಂತಹ ಈ ಒಂದು ಭಜನೆಯಿಂದಾಗಿ ಈ ಬ್ರಾಹ್ಮಣ ವರ್ಗದ ದೊಡ್ಡ ದೊಡ್ಡ ಮುಜರಾಯಿ ಇಲಾಖೆಯಲ್ಲಿ ನೋಂದಾಯಿಸಲ್ಪಟ್ಟಂತಹ ದೊಡ್ಡ ದೊಡ್ಡ ದೇವಾಲಯಗಳ ಕಾಣಿಕೆ ಹುಂಡಿಗೆ ಇನ್ಕಮ್ ಕಡಿಮೆಯಾಗ್ತಾ ಇದೆ. ಆ ಇನ್ಕಮ್ ಅನ್ನು ತುಂಬಿಸಬೇಕು ಅನ್ನುವಂತಹ ಹುನ್ನಾರದಿಂದ ಧ್ವನಿವರ್ಧಕ ನಿಷೇಧದ ಒಂದು ಪ್ರಕ್ರಿಯೆಗೆ ಇವತ್ತು ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಇಲ್ಲಿ ಆಜಾನ್ ಕರೆಯ ಜೊತೆ ಆ ಬಜರಂಗದಳ ಆ ಒಂದು ಭಜನಾ ಮಂದಿರ, ಸಣ್ಣ ಸಣ್ಣ ಕುಟೀರಗಳಲ್ಲಿ ನಡೆಯುವಂತಹ ಪೂಜಾ ಪುರಸ್ಕಾರಗಳ ಆ ಒಂದು ಧ್ವನಿವರ್ಧಕಗಳನ್ನ ಮಡಚಿ ಹಾಕಿಕೊಂಡು ಅದರ ಇನ್ಕಮ್ ಅನ್ನ ಬ್ರಾಹ್ಮಣ ವರ್ಗದ ಆ ಒಂದು ದೇವಸ್ಥಾನಗಳಿಗೆ ಟ್ರಾನ್ಸ್ಫರ್ ಮಾಡುವಂತಹ ಬ್ರಾಹ್ಮಣ್ಯ ಶಾಹಿತ್ವದ ಈ ಒಂದು ಹುನ್ನಾರದ ಬಗ್ಗೆ ನಮ್ಮ ಹಿಂದೂ ಸಹೋದರರಿಗೆ ನಾವು ತಿಳಿಸಿಕೊಡ್ಬೇಕಾಗಿದೆ ಬಂಧುಗಳೇ, ಅವರನ್ನ ಜಾಗೃತಿಪಡಿಸಬೇಕಾಗಿದೆ. ಎಂತಹ ಒಂದು ಹಿಂದೂ ಪ್ರೇಮ ಅಲ್ವಾ ಬಿಜೆಪಿಗರದು, ಎಂತಹ ಒಂದು ಹಿಂದೂ ಧರ್ಮದ ಪ್ರೇಮ ಅಲ್ವಾ. ಈ ಹುನ್ನಾರಗಳ ಬಗ್ಗೆ ಇನ್ಶಾ ಅಲ್ಲಾ ಇನ್ನಷ್ಟು ನಾವು ಮಾತನಾಡಲಿಕ್ಕಿದ್ದೇವೆ. ನಮಗೂ ಕೂಡ ಈಗ ಕುತೂಹಲ ಇದೆ, ಹಿಂದೂ ಧರ್ಮವನ್ನ ಅಧ್ಯಯನ ಮಾಡಬೇಕು. ಹಿಂದೂ ಧರ್ಮದ ವಿಚಾರಧಾರೆಗಳೇನು? ನಾವು ಕೇವಲ ಪವಿತ್ರ ಕುರ್ಆನ್ನ ಅರ್ಥ ಮಾಡಿಕೊಂಡು ಪವಿತ್ರ ಕುರ್ಆನ್ನ ವಕ್ತಾರರಾಗಿ ಇನ್ಶಾ ಅಲ್ಲಾ ನಾವು ಇರ್ತೇವೆ. ಅದರ ಜೊತೆಗೆ ಇತರ ಧರ್ಮವನ್ನು ಕೂಡ ಸ್ಟಡಿ ಮಾಡಬೇಕು ಅನ್ನುವಂತಹ ಆ ಒಂದು ಯೋಚನೆ ಇವತ್ತು ನನಗೆ ಮೂಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಇದರ ಬಗ್ಗೆ ಎಲ್ಲಾ ಧರ್ಮದವರಿಗೆ ನಾವು ತಿಳಿಸಿಕೊಡ್ಬೇಕಾಗಿದೆ. ಇನ್ಶಾ ಅಲ್ಲಾ ಮುಂದಿನ ದಿನಗಳಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಾಯಕರು ಒಂದೊಂದು ಧರ್ಮದ ಬಗ್ಗೆ ಅಧ್ಯಯನ ಮಾಡಿ RSS ಸಂಘ ಪರಿವಾರ ಧರ್ಮದ ಹೆಸರಿನಲ್ಲಿ ನಡೆಸುವಂತಹ ಆ ಒಂದು ರಾಜನೀತಿಯನ್ನ ಇನ್ಶಾ ಅಲ್ಲಾ ಕೊನೆಗೊಳಿಸಲಿಕ್ಕಿದ್ದೇವೆ. ಇದಾಗಿರ್ತದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಬಿಜೆಪಿಗರನ್ನ ಅಷ್ಟು ಸುಲಭವಾಗಿ ನಿದ್ರೆ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ಈ ಸಮಾಜದ ಮಧ್ಯೆ ನಮಗೆ ಮಾಡಿದಂತಹ ಆ ಒಂದು ನೋವು, ಕ್ರೌರ್ಯತೆ ಇಷ್ಟೆಲ್ಲ ಮಾಡಿ ನೀವು ಅಷ್ಟು ಸುಲಭವಾಗಿ ಅಧಿಕಾರದಲ್ಲಿ ಮೆರೆಬಲಾಡಬಹುದು ಅಂತ ಹೇಳಿ ಗ್ರಹಿಸಿದ್ರೆ ಅದು ತಪ್ಪು ಗ್ರಹಿಕೆ. ಇತಿಹಾಸವನ್ನು ಒಮ್ಮೆ ನೋಡಬೇಕು. ಸರ್ವಾಧಿಕಾರ, ಕ್ರೌರ್ಯತೆ, ಇಡೀ ಪ್ರಪಂಚದಲ್ಲಿ ಕ್ರೌರ್ಯತೆಯನ್ನು ಮೆರೆದಾಡಿದಂತಹ ವ್ಯಕ್ತಿಯಲ್ಲಿ ಪ್ರಥಮ ಲಿಸ್ಟ್ ನಲ್ಲಿ ನಮಗೆ ಕಾಣಲಿಕ್ಕೆ ಸಿಗುವಂತದ್ದು ಹಿಟ್ಲರ್ನ ಕ್ರೌರ್ಯತಾ ಅವಧಿ ಕೇವಲ 11 ವರ್ಷ. ಎಲ್ಲಾ ವಿಧದ ಕ್ರೌರ್ಯತೆಯನ್ನ ನಡೆಸಿ 11 ವರ್ಷದ ಅವಧಿಯೊಳಗಡೆಗೆ ಸ್ವತಃ ಹಿಟ್ಲರ್ಗೆ ತೋಚಿದ್ದೇನು ಅಂತ ಹೇಳಿದ್ರೆ, ನಾನು ಇನ್ನು ಬದುಕಿ ಪ್ರಯೋಜನ ಇಲ್ಲ, ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಸ್ವತಃ ಸರ್ವಿಸ್ ರಿವಾಲ್ವರ್ ನಿಂದ ತೆಗೆದು ಗುಂಡನ್ನ ಹಾರಿಸಿ ಆತ್ಮಹತ್ಯೆಯನ್ನು ಮಾಡಿದಂತಹ ಚರಿತ್ರೆಗಳು ಈ ಪ್ರಪಂಚದಲ್ಲಿ ಇರಬೇಕಾದ್ರೆ ಭಾರತ ದೇಶದ ಸರ್ವಾಧಿಕಾರವು ಒಂದಲ್ಲ ಒಂದು ದಿನ ಅದೇ ರೀತಿಯಲ್ಲಿ ಕೊನೆಗೊಳ್ಳುತ್ತದೆ ಅನ್ನುವಂತಹ ಆತ್ಮವಿಶ್ವಾಸ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಇದೆ. ನಮಗೆ ಮೋದಿಯ ಭಯವಿಲ್ಲ. ಫಿರ್ಔನನ್ನ ಎದುರಿಸಿದಂತಹ ಈ ಸಮಾಜಕ್ಕೆ ಕ್ಷಣಿಕವಾಗಿರ್ತಕ್ಕಂತಹ, ತಾತ್ಕಾಲಿಕವಾಗಿರ್ತಕ್ಕಂತಹ ಮೋದಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಒಂದು ವಿಚಾರವೇ ಅಲ್ಲ. ಇನ್ಶಾ ಅಲ್ಲಾ ನಾವು ಮುಂದೆ ಹೋಗ್ತಾನೆ ಇರುವ ನಮ್ಮ ಈ ಹೋರಾಟಕ್ಕೆ ಶಕ್ತಿ ತುಂಬಬೇಕಾದವರು ನೀವು ಬಂಧುಗಳೇ. ನಿಮ್ಮ ಚಪ್ಪಾಳೆ ಮಾತ್ರ ಅಲ್ಲ ನಾವು ನಿರೀಕ್ಷಿಸ್ತಾ ಇರುವಂತದ್ದು. ನಮ್ಮ ಪ್ರತಿ ಒಂದು ಕೆಲಸ ಕಾರ್ಯದಲ್ಲೂ ಕೂಡ ನೀವು ನಮ್ಮ ಜೊತೆಗೆ ನಿಲ್ಬೇಕು. ನಮ್ಮಲ್ಲಿ ತಪ್ಪುಗಳು ಕಂಡ್ರೆ ನಮ್ಮನ್ನ ಅತ್ಯಂತ ಸಾಮೀಪ್ಯದಿಂದ ಬಂದು ನೀವು ನಮಗೆ ಹೇಳಿಕೊಡ್ಬೇಕು. ಇಂತಹ ವಿಚಾರಗಳು ತಪ್ಪಿದನ್ನ ಸರಿಪಡಿಸಿಕೊಳ್ಳಿ ಅಂತ ಹೇಳಿ ನಮ್ಮನ್ನ ತಿದ್ದಿ ಬುದ್ಧಿ ಹೇಳಿ ಬೆಳೆಸುವಂತಹ ಎಲ್ಲ ಅವಕಾಶಗಳು ನಿಮಗೆ ಇದೆ. ನಮ್ಮ ಬಗ್ಗೆ ಆರೋಪಗಳು ಬಹಿರಂಗವಾಗಿ ಮಾಡಬೇಡಿ. ಯಾಕೆಂತ ಹೇಳಿದ್ರೆ ತಪ್ಪನ್ನ ಒಪ್ಪಿಕೊಳ್ಳುವಂತಹ ಮತ್ತು ಬದಲಾವಣೆ ಬಯಸುವಂತಹ ಮನೋಸ್ಥಿತಿ ಇರುವಾಗ ಖಂಡಿತವಾಗಿಯೂ ನೀವು ನಮ್ಮ ಅತ್ಯಂತ ಸಾಮೀಪ್ಯದಲ್ಲಿ ನಿಂತುಕೊಂಡು ನಮ್ಮನ್ನ ನೀವು ಇಲ್ಲಿ ಬೆಳೆಸಬೇಕಾಗಿದೆ ಬಂಧುಗಳೇ. ಆ ಒಂದು ಕಾಳಜಿ ನಿಮ್ಗೆಲ್ರಿಗೂ ಇದೆ ಅನ್ನುವುದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೇವೆ. ಖಂಡಿತವಾಗಿಯೂ ನಿಮ್ಮ ಬೆಂಬಲ, ನಿಮ್ಮ ಸಹಕಾರ ನಮ್ಮ ಜೊತೆ ಇದ್ರೆ ಖಂಡಿತವಾಗಿಯೂ ನಾವು ಅದ್ಭುತವಾದಂತಹ ಸಾಧನೆಯನ್ನ ಇನ್ಶಾ ಅಲ್ಲಾ ಮಾಡಿ ತೋರಿಸ್ತೇವೆ. ಇಲ್ಲಿ ಇರ್ತಕ್ಕಂತಹ ಪ್ರಮುಖ 2 ಪಕ್ಷಗಳು ಯಾವುದು? ಬಿಜೆಪಿ ಮತ್ತು ಕಾಂಗ್ರೆಸ್ ತಾನು ಮಾಡಿದಂತಹ ಜನವಿರೋಧಿ ನಿಲುವಿನಿಂದಾಗಿ ಇವತ್ತು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿರುವಂತಹ ಪಕ್ಷ, ಮುಳುಗುತ್ತಿರುವ ಹಡಗು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ
ಬಿಜೆಪಿ ಅನ್ನುವಂತಹ ಪಕ್ಷ ಆಕಸ್ಮಿಕವಾಗಿ ಸಿಕ್ಕಿದಂತಹ ಅಧಿಕಾರವನ್ನ ಉಳಿಸಿಕೊಳ್ಳಿಕ್ಕೆ ಹೆಣಗಾಡ್ತಾ ಇರುವಂತಹ ಪಕ್ಷ. ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಈ ದೇಶದ ಜನತೆ ನಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ, ನಮ್ಮನ್ನು ಅಟ್ಟಾಡಿಸಿ ಓಡಿಸ್ತಾರೆ. ಇದು ತಾತ್ಕಾಲಿಕ. ಇದರಲ್ಲಿರುವಂತಹ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಮುಗಿಸಿ ಈ ಭಾರತವನ್ನೊಮ್ಮೆ ಮಾರಿಬಿಡುವ ಅಥವಾ ಒಂದು ಕನ್ವರ್ಟ್ ಮಾಡಿ ಬಿಡುವ ಅಂತ ಒಂದು ಯೋಚನೆಯಲ್ಲಿದ್ದಾರೆ. ಆದ್ರೆ ಇವರಿಗೆ ನಾವು ಹೇಳಲಿಕ್ಕೆ ಇರುವಂತದ್ದು, ನಿಮ್ಮನ್ನ ಅಷ್ಟು ಸುಲಭವಾಗಿ ಈ ದೇಶದ ಸಂವಿಧಾನವನ್ನ ಮುಗಿಸ್ಲಿಕ್ಕೆ ನಾವು ಬಿಡೋದಿಲ್ಲ. ಈ ದೇಶದಲ್ಲಿ ವಿರೋಧ ಪಕ್ಷವಾಗಿರ್ತಕ್ಕಂತಹ ಕಾಂಗ್ರೆಸ್ ಸುಮ್ಮನೆ ಇರಬಹುದು, ಆ ಪಕ್ಷ ಸುಮ್ಮನಿದ್ದಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷವನ್ನ ತುಂಬುವಂತಹ ಒಂದು ವಿರೋಧ ಪಕ್ಷ ಸ್ಥಾನವನ್ನ ತುಂಬುವಂತಹ ಒಂದು ಕೆಲಸವನ್ನ ಇನ್ಶಾ ಅಲ್ಲಾ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೀದಿಯಲ್ಲಿ ನಿಂತು ಮಾಡಲಿಕ್ಕಿದೆ. ಮುಂದಿನ ದಿನಗಳಲ್ಲಿ ನೀತಿ ನಿರೂಪಣಾ ಸಭೆಯಲ್ಲಿ ಕೂಡ ಬಂದು ಅದನ್ನು ನಾವು ನೆರವೇರಿಸಲಿಕ್ಕೆ ಇದ್ದೇವೆ ಅನ್ನುವಂತಹ ಈ ಒಂದು ಸಂದೇಶದೊಂದಿಗೆ ಇನ್ಶಾ ಅಲ್ಲಾ ಸಂಘರ್ಷದ ಈ ಒಂದು ಮೈದಾನದಲ್ಲಿ ನಾವೆಲ್ಲರೂ ಜೊತೆ ನಿಲ್ಲುವ, ನಾವೆಲ್ಲರೂ ಒಗ್ಗಟ್ಟಾಗುವ, ನಾವೆಲ್ಲರೂ ಹೋರಾಟವನ್ನು ಮಾಡುವ. ನನ್ನ ಯುವ ಸಮುದಾಯ ಮತ್ತು ಹಿರಿಯ ಈ ಒಂದು ಸಮಾಜ ನೀವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಉದ್ದೇಶ ಇನ್ಶಾ ಅಲ್ಲಾ ರಾಜಕೀಯದಲ್ಲಿ ಮೇಲೆ ಬಂದು ಒಂದು ದೊಡ್ಡದಾದಂತಹ ಒಂದು ರಾಜಕೀಯ ಹವಾ ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಅಲ್ಲ. ಇಲ್ಲಿರ್ತಕ್ಕಂತಹ ಜನಸಾಮಾನ್ಯರಿಗೆ ಈ ಭಾರತ ದೇಶದ ಮತ್ತು ಈ ಕರ್ನಾಟಕ ರಾಜ್ಯದ ಒಂದು ಭವಿಷ್ಯ ಇನ್ಶಾ ಅಲ್ಲಾ ಬದಲಾಗಬೇಕು. ಮುಸ್ಲಿಂ ಸಮುದಾಯ ಮತ್ತು ದಲಿತ ಸಹೋದರರು, ಹಿಂದುಳಿದ ವರ್ಗದವರು ಕೂಡ ಜಾತ್ಯತೀತ ಸಿದ್ಧಾಂತತೆಯ ಒಳಗಡೆ ಬರುವವರು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಇನ್ಶಾ ಅಲ್ಲಾ ರಾಜ್ಯಾದ್ಯಂತ ದೇಶಾದ್ಯಂತ ನಾವು ಬಿತ್ತರಿಸಬೇಕಾಗಿದೆ. ಕರ್ನಾಟಕ ರಾಜ್ಯ ಅನ್ನುವಂಥದ್ದು ಮುಸ್ಲಿಂ ಮುಖ್ಯಮಂತ್ರಿಯನ್ನ ಕಾಣದಂತಹ, ದಲಿತ ಮುಖ್ಯಮಂತ್ರಿಯನ್ನ ಕಾಣದಂತಹ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಬೆಲೆ ತೆತ್ತಾದ್ರೂ ಇನ್ಶಾ ಅಲ್ಲಾ ಒಬ್ಬ ದಲಿತ ಅಥವಾ ಒಬ್ಬ ಮುಸ್ಲಿಂ ಮುಖ್ಯಮಂತ್ರಿಯನ್ನ ನಾವು ಮಾಡಿ ತೋರಿಸಬೇಕಾಗಿದೆ ಇನ್ಶಾ ಅಲ್ಲಾ. ಅದಕ್ಕಾಗಿ ನಾವೆಲ್ಲರೂ ಪಣ ತೊಡೋಣ, ನಾವೆಲ್ಲರೂ ಒಗ್ಗಟ್ಟಾಗೋಣ. ನಮ್ಮ ಈ ಸೈದ್ಧಾಂತಿಕ ಸಂದೇಶವನ್ನ ಪ್ರತಿ ಮನೆ ಮನೆಗೂ ತಲುಪಿಸುವಂತಹ ಆ ಒಂದು ಜವಾಬ್ದಾರಿಯೊಂದಿಗೆ ಇಲ್ಲಿಂದ ನಾವು ವಿರಮಿಸೋಣ ಅನ್ನುವಂತಹ ಸಂದೇಶದೊಂದಿಗೆ ಅವಕಾಶಕ್ಕಾಗಿ ತಮ್ಮೆಲ್ಲರನ್ನ ವಂದಿಸುತ್ತಾ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಇಂಡಿಯಾ, ಜೈ SDPI. ಥ್ಯಾಂಕ್ ಯು ವೆರಿ ಮಚ್.